ತೆಲುಗು ಒಂದು ಸೀರಿಯಲ್ಗೆ ಇವತ್ತು ಹೋಗಕ್ ಆಗ್ಲಿಲ್ಲ, ಯಾಕಂದ್ರೆ ನಮ್ಮೂರಲ್ಲಿ ಜಾತ್ರೆ ಇವತ್ತು ನಿಡುವಳ್ಳಿಯಲ್ಲಿ. ನಿಡುವಳ್ಳಿ ನಾಳೆಯಿಂದ. ಯಾವ ತರ ಜಾತ್ರೆ ಅಂದ್ರೆ ಅಮ್ಮನ್ ಜಾತ್ರೆ ಅಂತ. ಒಂದು ಕರಿಯಮ್ಮ ದೇವತೆ ಅಂತ, ಅದೇ ಗ್ರಾಮ ದೇವತೆ ಅಲ್ವಾ? ಗ್ರಾಮ ದೇವತೆದು ವಿಜೃಂಭಣೆ ಜಾತ್ರೆ, ರಥೋತ್ಸವ ಎಲ್ಲ ಇರುತ್ತೆ. ಗುರುವಾರ ರಥೋತ್ಸವ, ಹಂಗಾಗಿ ಒಂದು ವಿಜೃಂಭಣೆ ಜಾತ್ರೆ ನಾಳೆ. ಇದು ಕಲ್ಚರಲ್ ಪ್ರೋಗ್ರಾಮ್ ಇಲ್ವಾ? ಇರುತ್ತೆ. ಗುರುವಾರ ಸಾಯಂಕಾಲ ಇರುತ್ತೆ. ನಮ್ಮ ರಘು ನಿಡುವಳ್ಳಿ ಅವ್ರನ್ನ ಆ ಒಂದು ಆನರಿಂಗ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ದೀನಿ ನಾನೇ. ನಾನು ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ತುಂಬಾ ಇದು ಏನು ನಿರೀಕ್ಷೆ ಇಟ್ಕೊಂಡಿದ್ದೆ. ನೀವು ಫ್ರೀ ಇರಲ್ವಾ? ಇಲ್ಲ, ಬೇಕಾದ್ರೆ ರಘುನ್ ಪರಿಚಯ ಮಾಡಿಸ್ಕೊಡ್ತೀನಿ. ಚಾನಲ್ ಇಂಟ್ರೋ ಕೊಟ್ಟಿದ್ದೆ ಮೊನ್ನೆ ರೀಸೆಂಟ್ ಆಗಿ ಕಳ್ಸಿಕೊಟ್ಟ ಫಸ್ಟಿಗೆ, ನೋಡೋಣ ಹೆಂಗೆ ಅಂತ ಹೇಳಿ. ಅಂದ್ರೆ ನೀವಿದ್ದಾಗ ಭೇಟಿ ಮಾಡೋದು ಒಳ್ಳೇದಾಗತ್ತೆ, ಸುಮ್ನೆ ಫೋನಲ್ಲಿ ಅಷ್ಟು ಇಲ್ಲ. ಬೇಕಿದ್ರೆ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ನಾನು ಒಂದು ಫೋನ್ ಮಾಡ್ತೀನಿ, ಬೇಕಿದ್ರೆ ಭೇಟಿ ಆಗೋಣ. ಖಂಡಿತ. ಮತ್ತೆ ನಿಮ್ದು ಊರೆಲ್ಲ ನಿಡುವಳ್ಳಿನ? ನಂದು ಅವ್ದು ಒಂದೇ ಊರು ಹುಟ್ಟಿ. ಮತ್ತೆ ನಾನು ರೇವಣ್ಣ ನಿಡುವಳ್ಳಿ, ಅವನು ರಘು ನಿಡುವಳ್ಳಿ. ನೀವು ಇದು ಶುರು ಮಾಡಿದ್ದೆ ಹೆಂಗೆ ಇದು ಧಾರಾವಾಹಿ ಸಿನಿಮಾ ಎಲ್ಲ? ಅಂದ್ರೆ ನಾನು ಈ ಸೀರಿಯಲ್ ಧಾರಾವಾಹಿ ಇದೆಲ್ಲ ಬರೋದಕ್ಕಿಂತ ಮುಂಚೆ ನಾನು KSRTC ಕಂಡಕ್ಟರ್. KSRTC ಕಂಡಕ್ಟರ್ ಅಲ್ಲಿ ನಾನು ನೌಕರಿ ಮಾಡ್ತಾ ಇದ್ದೆ. ನೌಕರಿ ಮಾಡ್ತಾ ನನಗೆ ಏನೋ ಈ ಸುಮ್ಮನೆ ಹಾಡೋ ಹುಚ್ಚು. ಈ ಹಾಡೋ ಹುಚ್ಚಿದ್ದ ಕಾರಣ ಏನ್ ಮಾಡ್ತಿದ್ದೆ, ಅವಾಗೆಲ್ಲ ಈ ಸ್ಟಾರ್ ಸಿಂಗರ್ ಅಂತ ನಮ್ಮ ಮೊಬೈಲ್ ಒಂದು ಆ್ಯಪ್ ಬರೋದು. ಆ ಆ್ಯಪ್ ಆನ್ ಮಾಡ್ಕೊಂಡು ಸುಮ್ಮನೆ ನನಗೆ ಮನಸ್ಸಿಗೆ ಏನ್ ಬರುತ್ತೆ ಅದನ್ನ ಹಾಡ್ತಿದ್ದೆ. ಹೆಂಗ್ ಬರುತ್ತೆ ಹಂಗ ಹಾಡ್ಬಿಟ್ಟು ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ತಿದ್ದೆ. ಭಾರಿ ಹುಚ್ಚಿತ್ತು ಅವಾಗ. ಈಗ ನಾನು ಫೇಸ್ಬುಕ್, ಟ್ವಿಟರ್ ಏನು ಯೂಸ್ ಮಾಡಲ್ಲ, ವಾಟ್ಸ್ಆಪ್ ಒಂದೇ ಯೂಸ್ ಮಾಡಲ್ಲ. ಟೈಮ್ ಇಲ್ಲ ಯೂಸ್ ಮಾಡಕ್ಕೆ, ಟೈಮ್ ಇಲ್ಲ ನಿಮಗೆ. ಟೈಮ್ ಇಲ್ಲ ಹಂಗಾಗಿ ನಾನು ಆಡ್ತಾ ಇದ್ದಾಗ ಕೆಲವು ಜನ ನನ್ನ ಮಿತ್ರ ವರ್ಗದವ್ರು ಎಲ್ಲರೂ ನನ್ನ ಕೇಳೋರು, ರೇವಣ್ಣ ನಿಮ್ಗೆ ತುಂಬಾ ಅಭ್ಯಾಸ ಬೇಕು, ಇಲ್ಲಿ ಸಿಂಗಿಟ್ಕೆರೆ ರಾಘವೇಂದ್ರ ಅಂತ ಇದಾರೆ, ಒಬ್ರು ಪೊಲೀಸ್ನವ್ರು ಇದಾರೆ, ಅವರು ಈ ತರ ಕಲೆ ಬಗ್ಗೆ ಭಾರಿ ಹುಚ್ಚಿದೆ, ಅವ್ರತ್ರ ನಿಮ್ ಭೇಟಿ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ, ಅಲ್ಲಿ ಭೇಟಿ ಮಾಡಿದ್ರೆ ಒಳ್ಳೆ ಅಭ್ಯಾಸಗಳು ಮಾಡ್ತಾ ಇದ್ ಮಾಡ್ಬೋದು ಅಂತ ಹೇಳಿದ್ರು. ನಾನು ಡ್ಯೂಟಿ ಮುಗಿಸ್ಕೊಂಡ್ ಬರೋತಿ ಸಂಜೆ 7:30-8 ಗಂಟೆ ಆಗುತ್ತೆ ಮನೆಗೆ. ಆಗ ಬೈಕ್ ತಗೊಂಡು ಹೊರಡೋದು, ಅಲ್ಲಿ ಹೋಗೋದು. ಅಲ್ಲಿ ಪಾಪ ಸ್ಪೀಕರ್ ಎಲ್ಲ ರೆಡಿ ಮಾಡಿಟ್ಟಿರ್ತಿದ್ರು ರಾಘಣ್ಣ ಅಂತ ಹೇಳಿ. ಅವ್ರು ಈಗಲೂ ಕೂಡ ಹಿರಿಯ ಕಲಾವಿದರು, ತುಂಬಾ ಡ್ರಾಮಾಗಳು ಮಾಡ್ತಾರೆ, ತುಂಬಾ ಸಿಂಗಿಂಗ್ ಎಲ್ಲ ಮಾಡ್ತಾರೆ. ಅವ್ರಿಗೆ ಕಲೆ ಬಗ್ಗೆ ಭಾರಿ ಅಪಾರ ಹುಚ್ಚು ಅವ್ರಿಗೆ. ಅಲ್ಲಿ ಹೋಗೋದು, ಪ್ರಾಕ್ಟೀಸ್ ಮಾಡೋದು ಹೀಗೆ ಮಾಡ್ತಿದ್ವಿ. ಮಾಡ್ತಾ ಏನಾಯ್ತು, ನಮಗೆ ಏನೋ ಭಾರಿ ಚೆನ್ನಾಗಿ ಆಡ್ತೀವಿ ಅನಿಸ್ತಾ ಇತ್ತು ಅಷ್ಟೇ, ಏನ್ ಆಡ್ತಿರ್ಲಿಲ್ಲ. ಆಡ್ತೀವಿ ಅನಿಸ್ತಿತ್ತ. ಆ ಒಂದು ಹುಚ್ಚಲ್ಲಿ, ಆ ಒಂದು ಗುಂಗಲ್ಲಿ ನಾವೇ 4-5 ಜನ ಪಾರ್ಟ್ನರ್ಸ್ಗಳು, ನಾನೂರು, ರಾಘವೇಂದ್ರ, ಆಮೇಲೆ ನಾಗರಾಜ ಅಂತೇಳಿ, ಆಮೇಲೆ ದಯಾಶಂಕರ್ ಅಂತೇಳಿ, ನಾವು 4 ಜನ ಹಳ್ಳಿ ಮೇಲೆ ಹೋಗೋದು. ನೋಡಪ್ಪ, ನಾವು ಒಂದು ಆರ್ಕೆಸ್ಟ್ರಾ ಮಾಡ್ಕೊಡ್ತೀವಿ ನಿಮ್ಮೂರ ಜಾತ್ರೆಗೆ. ಹೌದು, ಕಡಿಮೆ ಖರ್ಚಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳೋದು. ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಡೋದು. ನಾವೇ ಲೇಡಿ ಸಿಂಗರ್ಸ್ ಎಲ್ಲ ಕರ್ಸೋದು, ಡ್ಯಾನ್ಸರ್ಸ್ ಎಲ್ಲ ಕರ್ಸೋದು, ಎಲ್ಲ ನಾವೇ 5-5 ಸಾವಿರ ಮೈ ಮೇಲೆ ಹಾಕೊಳ್ಳೋದು, ಆರ್ಕೆಸ್ಟ್ರಾ ಮಾಡೋದು. ಹೆಂಗ ಮಾಡಿ ಆಡೋದು ಬರ್ತಿರ್ಲಿಲ್ಲ, ಬಿಟ್ಟಿರ್ಲಿಲ್ಲ. ಜನಗಳು ಕೂತ್ಕೊಂಡು ಹೆಂಗ್ ಕೇಳ್ತಿದ್ದೋ ಪುಣ್ಯಾತ್ಮ, ಈಗ ನೆನ್ಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಹಾಗೆಲ್ಲ ಮಾಡ್ತಾ ಹಾಡ್ತಿದ್ದಾಗ ಏನಾಯ್ತು, ನನ್ಗೆ ರಾಘವೇಂದ್ರ ಅವರು ಈ ಶಾರ್ಟ್ ಮೂವಿಗಳು ಮಾಡ್ತಾ ಇದ್ರು. ಆಗ ಒಂದು ಕಳ್ಳರ ಲೋಕದಲ್ಲಿದ್ದ ಒಂದು ಶಾರ್ಟ್ ಮೂವಿ, ನನ್ ಫಸ್ಟ್ ಬಿಗಿನಿಂಗ್ ಅದು ಮೂವಿ, ಶಾರ್ಟ್ ಮೂವಿ. ಆ ಶಾರ್ಟ್ ಮೂವಿಗೆ ರಾಘವೇಂದ್ರ ಅವರ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಒಂದು ಪೊಲೀಸ್ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಯ್ತು, ರಾಘವೇಂದ್ರ ಪೊಲೀಸ್ ಅಲ್ವಾ, ಅವ್ರಿಗೆ ಬೇರೆ ಏನೋ ಕೆಲಸ ಇತ್ತು ಅಂತ ಹೇಳಿ ಅವತ್ತು ಹೋಗಕ್ ಆಗ್ಲಿಲ್ಲ. ಅವಾಗ ಸಿಂಗಿಟ್ಕೆರೆ ಶಶಿ ಅಂತ ಡೈರೆಕ್ಟರ್, ಫಸ್ಟ್ ಡೈರೆಕ್ಟರ್, ಅವ್ರಿಗೆ ಬೆಳಗ್ಗೆ ಶನಿವಾರ ಶೂಟಿಂಗ್, ಅದು ಶುಕ್ರವಾರ ಇವನ್ ಕೈ ಕೊಟ್ಬಿಟ್ಟ, ಸರ್ ನನಗೆ ಎಮರ್ಜೆನ್ಸಿ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ, ನಾನು ಬರಕ್ ಆಗ್ತಾ ಇಲ್ಲ ಅಂತ. ಅಯ್ಯೋ ಸರ್, ಬೆಳಗ್ಗೆ ಶೂಟಿಂಗ್ ಸರ್, ನಾವೆಲ್ಲ ರೆಡಿ ಮಾಡ್ಕೊಂಡಿದೀವಿ, ಹೆಂಗ್ ಮಾಡತ್ತ ಅಂತ ಕೇಳಿದ್ಕೆ, ಒಬ್ಬ ಕಲೆ ಬಗ್ಗೆ ಭಾರಿ ಹುಚ್ಚಿರೋ ಹುಡುಗ ಇದಾರೆ, ಅವ್ರನ್ನ ಕಳ್ಸಿಕೊಡ್ತೀನಿ, ಅವ್ರು ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಿದ್ರು. ಆವಾಗ ಅವ್ರು ಏನ್ ಮಾಡಿದ್ರು, ಆಯ್ತು ಯಾಕೆ ಕಳ್ಸಿ ನೋಡೋಣ, 2 ಫೋಟೋ ಹಾಕಿ ಹೇಳಿದ್ರು. 2 ಫೋಟೋ ನಾನು KSRTC ಕಂಡಕ್ಟರ್ ಆಗಿದ್ದಾಗಲೇ ತುಂಬಾ ವೆರಿ ನೀಟ್ ಆಗಿರ್ತಿದ್ದೆ. ವಿತೌಟ್ ಇನ್ಸಲ್ಟ್ ನಾನು ಆಚೆಗೆ ಹೋಗ್ತಿರ್ಲಿಲ್ಲ. ಮುಖ ತೊಳೆದು ಹೋದ್ರೆ ಶೂ ಪಾಲಿಶ್ ಆಗ್ತಾರೆ, ನಾನು ಡ್ಯೂಟಿಗೆ ಹೋಗ್ತಿರ್ಲಿಲ್ಲ. ಅಷ್ಟು ಸಿನ್ಸಿಯಾರಿಟಿ, ಅಷ್ಟು ಅವಾರ್ಡ್ಗಳು ಬಂದಿತ್ತು ನನ್ನ ಡ್ರೆಸ್ ಕೋಡಿಗೆ. ನಾನು ಮೆಜೆಸ್ಟಿಕ್ ಅಲ್ಲಿ ಡ್ಯೂಟಿ ಇದ್ದಾಗ ನಾನು ಆ ಡ್ರೆಸ್ ಕೋಡ್ ಅಲ್ಲಿ ಯೂರಿನ್ ಪಾಸ್ ಮಾಡೋ ಜಾಗಕ್ಕೆ ಹೋದ್ರೆ ಯಾರು ಸ್ಮೋಕ್ ಮಾಡ್ತಿದ್ರು, ಸಿಗರೇಟ್ ಸೇದಿ ಬಿಟ್ಟು ಓಡ್ಬಿಡೋರು, ಅಷ್ಟು ನೀಟ್ ಡ್ರೆಸ್ ಕೋಡ್ ಮಾಡ್ತಿದ್ರು. ಆಮೇಲೆ ಹಳ್ಳಿಗಳಲ್ಲಿ ಆಟಿಂಗ್ ಹೋಗ್ತಿದ್ವಲ್ಲ, ಅಲ್ಲೆಲ್ಲ ನಂಗೆ ಯೂರಿನ್ ಪಾಸ್ ಮಾಡೋಕೆ ಹೋಗ್ತಾರೆ, ಅಲ್ಲಿ ಇಸ್ಪೀಟ್ ಆಡ್ತಾ ಇದ್ರೆ ಎಲ್ಲ ಎದ್ದು ಓಡ್ಬಿಡೋರು ಪೊಲೀಸ್ ಬಂದು, ಅಷ್ಟು ನೀಟ್ ಡ್ರೆಸ್ ಕೋಡ್ ಮಾಡ್ತಿದ್ದೆ ನಾನು. ಆವಾಗ ಏನಂತ ಆ ತರ 2 ಫೋಟೋ ಕಳ್ಸಿಕೊಟ್ಬಿಟ್ಟೆ ಡೈರೆಕ್ಟರ್ಗೆ. ಅಲ್ಲೇನಾಯ್ತು, ಇದ್ದಿದ್ದು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್,
ಅವ್ರೇ ಮಾಡ್ಬಿಟ್ಟು ನನ್ನ ಡ್ರೆಸ್ ಕೋಡ್ ಎಲ್ಲ ನೋಡ್ಬಿಟ್ಟು ಭಾರಿ ಇನ್ಸ್ಪೈರ್ ಆಗ್ಬಿಟ್ಟು ಸರ್ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿ ನೀವೇ ಕಳ್ಸ್ಕೊಡ್ತೀನಿ ನೋಡಿ, ಲಿಂಕ್ ಇದೆ ಬೇಕಿದ್ರೆ ಅದು ಫಸ್ಟ್ ಮೂವಿದ ಕಳ್ಸ್ಕೊಡ್ತೀನಿ. ಅವ್ರೇ ಮಾಡಿ ತುಂಬಾ ಇಷ್ಟಪಟ್ಬಿಟ್ಟು ಸರ್ ನೀವು ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿ ಸರ್, ನಮ್ಗೆ ಚೆನ್ನಾಗಿದೆ, ಅಂದ್ರೆ ಕಾನ್ಸ್ಟೇಬಲ್ ಬೇರೆ ಯಾವ್ದಾರು ಹಾಕೊಂಡ್ಬಿಡ್ತೀನಿ ಬಂದವ್ರನ್ನ. ಸರಿ ಸರ್ ಆಯ್ತು. ನನಗೆ ಅದೇನೋ ಹೇಳ್ತಾರಲ್ಲ ತುಪ್ಪ ಜಾರಿ ರೊಟ್ಟಿ ಬಿತ್ತ ಅಂತ ಇದ್ದು ಖುಷಿ ಆಗ್ಬಿಡ್ತು. ಬೆಳಿಗ್ಗೆ ಸರ್ 7:00 ಇರ್ಬೇಕು ಸರ್ ಸೆಟ್ ಅಲ್ಲಿ, ನೀವ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು 6:00 ಕಾರಲ್ಲಿ ಹೋಗಿ ಶೂ ಎಲ್ಲ ಪಾಲಿಶ್ ಮಾಡ್ಕೊಂಡು ಬಟ್ಟೆನೆಲ್ಲ ಐರನ್ ಮಾಡ್ಕೊಂಡು ಬಟ್ಟೆ ಐರನ್ ಹೋಗ್ಬಿಡುತ್ತೆ ಅಂತ ಹೇಳಿ ಅದನ್ನ ಹಾಗೆ ನೀಟಾಗಿ ಇಟ್ಕೊಂಡು ಹೋಗಿ 6:00 ಕಾಯ್ತಾ ಇದೀನಿ. ನಾನೇ ಹೋಗಿ ಇಲ್ಲಿ ಕಡೂರಲ್ಲಿ ಮಾರ್ಕೆಟ್ ಯಾರ್ಡಲ್ಲಿ ಶೂಟು. ಸರ್ ಹಿಂಗೆ ಮಾರ್ಕೆಟ್ ಆಡಿ ಬಂದಿನಿ ಸರ್, ನನಗೆ ಎಲ್ಲಿದ್ದೀರಾ ನೀವು? ಇಷ್ಟು ಬೇರೆ ಯಾಕೆ ಬರಕ್ ಹೋದ್ರಿ ರೇವಣ್ಣ ನೀವು? ಅಲ್ಲಿ ಯಾಕೆ ಶಾರ್ಟ್ ಮೂವಿ ಮೇಲೆ ಅಲ್ಲಿ ಆರ್ಟಿಸ್ಟ್ ಗಳಿಗೆಲ್ಲ ಟಿಫನ್ ಅದು ಇದೆಲ್ಲ ಒಂಚೂರು ಭಾರಿ ಹಿಂಸೆ ಅಂತ ಹೇಳಿ ನೀವು ರೇವಣ್ಣ ನೀವು ಟಿಫನ್ ಮಾಡ್ಕೊಳ್ಳಿ ಅಷ್ಟೊತ್ತಿನ ನಾವು ಬರ್ತೀವಿ ಅಂದ್ರೆ ಅವರು. ನನಗೆ ಅವೆಲ್ಲ ಚಿಕ್ಕಪುಟ್ಟ ಖರ್ಚುಗಳು ಏನ್ ಅನಿಸ್ತಿರ್ಲಿಲ್ಲ. ನಾನ್ ನನ್ನ ಜೊತೆಲಿರೋ 4 ಜನನು ನಾವು ಎಲ್ಲ ಹೋಗಿ ಆರಾಮ ಟಿಫನ್ ಎಲ್ಲ ಮಾಡ್ಕೊಂಡು ಬಂದು 8:30 ಆಯ್ತು 9:00 ಆಯ್ತು ಕಾಯ್ದ ಕೂತಿದ್ವಿ. 10 ಗಂಟೆ ಅದು ಬರ್ಲಿಲ್ಲ. 10:00 ಬಂದ್ರು. 10:00 ಬಂದು ಅವಾಗ ಸರಿ ಸರ್ ಹೀಗೆ ಅಂತೇಳಿ ನಂದೇ ಇತ್ತು. ಸರಿ ಈ ತರ ಅಂತೆಲ್ಲ ಹೇಳಿದ್ರು ಸ್ಕ್ರಿಪ್ಟ್ ಎಲ್ಲ. ನನಗಿನ್ನು ತುಂಬಾ ವಸ್ತು ಕ್ಯಾಮ್ರಾ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಆವಾಗ ಆಯ್ತು ಸರ್ ಅಂತ ಹೇಳಿದೆ. ಎಲ್ಲ ಕೂತ್ಬಿಟ್ಟು ಜೀಪ್ ಕಳ್ಸಿದ್ರು. ಆಮೇಲೆ ನೋಡಿ ಸರಿ ಅದೇನಿಲ್ಲ, ಅವ್ರ ಹುಡುಗರೆಲ್ಲ ಏನೋ ಮೋಸ ಮಾಡ್ತಾ ಇರ್ತಾರೆ ಎಲ್ಲ ಕಲ್ಲೆಲ್ಲ ಅದು ಇದು ಅಂತ ಹೇಳಿ ಅವ್ರಿಗೆಲ್ಲ ಒಂದು ಬುದ್ಧಿವಾದ ಹೇಳುವಂತದ್ದು. ಏನಿಲ್ಲ ಸರ್ ನೋಡಿ, ನೀವು ಜೀಪಿಂದ ಇಳಿತೀರಾ, ಇಳಿತಕ್ಕ ಏನೋ ಅವ್ರೇನೋ ಗುಸು ವ್ಯಾಪಾರ ಮಾಡ್ತಾ ಇರ್ತಾರೆ. ನಿಮ್ಮ ನೋಡಿ ಎಲ್ಲರೂ ಓಡೋಗ್ಬಿಡ್ತಾರೆ. ಓಡೋ ತಕ್ಷಣ ನೀವು ಇಬ್ರು ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವ್ರು ಹೋಗಿ ಅವ್ರನ್ನ ಹಿಡ್ಕೊತಾರೆ, ನೀವು ಇವ್ರು ಹಿಡ್ಕೋಬೇಕು. ನೀವು ಹೋಗಿ ಆ ಒಬ್ಬ ವ್ಯಕ್ತಿನ ಹಿಡ್ಕೊಡಿ, ಈ ತರ ಬರ್ಬೇಕಷ್ಟೇ ಸರ್ ಸೀನ್. ಓಕೆ ಸರ್ ಅಂದ್ರು. ಅವಾಗ ಅದೆಲ್ಲ ಬಂದ್ಮೇಲೆ ಸರಿ ತಂದ್ರು. ಆಮೇಲೆ ಅದ್ರಲ್ಲಿ ಚೆನ್ನಾಗಿ 1:05 ಬಂತು ಚೆನ್ನಾಗಿ. ಆಮೇಲೆ ಜೀಪ್ ಬಂತು, ಸ್ಟಾಪ್ ಆಯ್ತು, ಕೇಳಿದ್ವಿ. ಆಮೇಲೆ ಅವ್ರಿಗೂ ಇನ್ನು ಹೊಸ ಡೈರೆಕ್ಟರ್ಗೂ ಸ್ವಲ್ಪ ಅವಾಗ ಎಲ್ಲ ಮೇಕಪ್ ಮಾಡಿದ್ರು ಹಾಗೆ ಮಾಡ್ಕೊಂಡು. ಆಮೇಲೆ ಹೋಗಿ ಎಲ್ಲೋ ಓಡ್ ಬಂದು ಇಟ್ಕೊಳ್ಳೋದು. ಅವಾಗ ಅವ್ರೆಲ್ಲರಿಗೂ ನಿಮ್ಗೆ ಏನ್ ಬೇಕಾದ್ರೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ, ಇಷ್ಟೊಂದೆಲ್ಲ ಯಾಕೆ ಕಷ್ಟಪಡ್ತೀರಾ ನೀವು, ಮುಖ್ಯ ಭೂಮಿಕೆಯಲ್ಲಿ ಬದುಕೋ ರೀತಿನ ಕಲ್ತ್ಕೊಳ್ಳಿ. ನೀವೆಲ್ಲರೂ ಕತ್ತಲೆ ಲೋಕದಲ್ಲಿದ್ದೀರಾ, ಕತ್ತಲೆ ಲೋಕದಿಂದ ಬೆಳಕಿನ ಅಡಿಗೆ ಬನ್ನಿ, ನಿಮ್ಗೆಲ್ಲ ಒಳ್ಳೆ ಪ್ರಪಂಚ ಇದೆ ಅಂತ ಯಾವ್ದೋ ಒಂದ್ ಸಣ್ಣ ಪುಟ್ಟ ಡೈಲಾಗ್ ಅಷ್ಟೇ. ಅವಾಗ ಅದನ್ನೆಲ್ಲ ಹೇಳಿದೆ. ಅವ್ರು ತುಂಬಾ ಖುಷಿ ಪಟ್ಬಿಟ್ಟು ತುಂಬಾ ಚೆನ್ನಾಗ್ ಬಂತು ಸರ್, ನನ್ ಇಮ್ಯಾಜಿನೇಷನ್ ಗಿಂತ ತುಂಬಾ ಚೆನ್ನಾಗ್ ಬಂತು ಅಂತೇಳಿ ಅವರು ತುಂಬಾ ಖುಷಿ ಪಟ್ರು. ಆಮೇಲೆ ಅವರೆಲ್ಲ ಬಂದ್ ಖಾಲಿ ಬೀಳ್ತಾರೆ. ಸರಿ ಅಂತ ಎಲ್ಲ ಇದ್ಬಿಟ್ಟು ಅವ್ರಿಗೆಲ್ಲ ಯಾವ್ದೋ ಕಂಪ್ನಿ ಜಾಬ್ ಕೊಡ್ಸಂತ ಕೆಲಸ ಮಾಡ್ತಾರೆ. ಇದು ಒಂದು ಸೀನ್ ಅಷ್ಟೇ. ಇದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಬಂತು. ನನಗೆ ಅದ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಬಿಡ್ತಲ್ಲ, ಅವಾಗಿಂದ ನನಗೆ ಸೀರಿಯಲ್ ಅವು ಇವು ಹುಚ್ಚು ಸ್ಟಾರ್ಟ್ ಆಯ್ತು. ಸೀರಿಯಲ್ ನನಗೆ ಗೊತ್ತಿರ್ಲಿಲ್ಲ ಇನ್ನು, ಮೂವಿ ಹುಚ್ಚು ಸ್ಟಾರ್ಟ್ ಆಯ್ತು. ಈಗ ಏನ್ ಮಾಡೋದಲ್ಲಿ ಹೋಗಕ್ಕೆ ಹೀಗೆ ಮಾತಾಡ್ತಾ ಫೇಸ್ಬುಕ್ ಅಲ್ಲಿ ಹುಡುಕಂತ ಹೋಗ್ತಿದೆ. ಯಾರಾದ್ರೂ ಒಬ್ಬ ಏನೋ ಈಗ ಸಿಕ್ಕಿದ್ರೆ ಅವನ ಹೆಸರು ಕಲೆಕ್ಟ್ ಮಾಡ್ಕೊಡೋದು, ಅವನಿಗೆ ಮತ್ತೆ ಫೋನ್ ಮಾಡೋದು. ಅವನು ನಾನೆಲ್ಲ ಗುಲ್ಬರ್ಗ ಶೂಟಿಂಗ್ ಇಟ್ಕೊಂಡು ನನಗೆ ಅರ್ಜೆಂಟ್ 2,000 ರೂಪಾಯಿ ಬೇಕಿತ್ತು, ಹಾಕೋ ಬೆಳಿಗ್ಗೆ ನಿಮ್ಗೆ ಕ್ಯಾರೆಕ್ಟರ್ ಕನ್ಫರ್ಮ್ ಮಾಡ್ತೀನಿ ಅನ್ನೋದು. ಈ ತರ ಎಲ್ಲ ಹಾಕಿ ಕಳ್ಕೊಳ್ಳೋದು. ಅವ್ನು ಬರೀ ಕಾಯಿಗೆ ಆರಿಸೋದು. ಗೊತ್ತು ಅದೇನು ಡ್ರಾಪ್ ಆಯ್ತು, ನಿನಗೆ ಹಾಕೊಡ್ತೀನಿ ಈಗ ಕೊಡ್ಸಿ ಹೀಗೆ ಹೋಗ್ತಾ ಇತ್ತು. ಆಗ ನನಗೆ ಚೇತನ್ ಗೌಡ ಅಂತ ಒಬ್ರು ಈಗ್ಲೂ ಇದಾರೆ. ಇವರು ಕಾಸ್ಟ್ಯೂಮ್ ಡೈರೆಕ್ಟರ್, ಒಳ್ಳೆ ಹುಡುಗ ಪಾಪ. ಅವ್ರು ಏನ್ ಮಾಡಿದ್ರು, ನನಗೆ ಈ ತರ ಫೇಸ್ಬುಕ್ ಅಲ್ಲೆಲ್ಲ ಹುಡ್ಕೊಂಡು ಡೈಲಿ ಕಾಲ್ ಮಾಡೋದಷ್ಟೇ. ಈ ಕಡೆ ಆರ್ಕೆಸ್ಟ್ರಾ ಹುಚ್ಚು, ಈ ಕಡೆ ಹೋಗ್ತಿರೋದು ಸಿಂಗಿಂಗ್ ಅಂತೇಳಿ, ಆ ಕಡೆ ಈ ಕಡೆ ಬಂದು ಈ ಕಡೆ ಹುಚ್ಚು. ಆಗ ಆ ಚೇತನ್ ಗೌಡ ಅಂತೇಳಿ ಒಂದಿನ ಫೋನ್ ಮಾಡಿದ್ರೆ, ಒಂದು ಸೆಕ್ಯೂರಿಟಿ ಕ್ಯಾರೆಕ್ಟರ್ ಇದೆ ಗೀತಾ ಸೀರಿಯಲ್, ಅವಾಗಿನ ಬಿಗಿನಿಂಗ್ ಈಗ ಅದು ಮುಗಿದೋಯ್ತಲ್ಲ ಅದು ಗೀತಾ. ಅವಾಗಿನ ಸ್ಟಾರ್ಟಿಂಗ್ ಇನ್ನು ಒಂದ್ 15-20 ಎಪಿಸೋಡ್ ಆಗಿತ್ತು. ಆ ಸೀನ್ ಅಲ್ಲಿ ಒಬ್ರು ಮಂತ್ರಿ ಇರ್ತಾರೆ. ಆ ಮಂತ್ರಿ ಮನೆಗೆ ಗೀತಾ ಹೀರೋಯಿನ್ ಬರ್ಬೇಕಾಗಿರುತ್ತೆ. ಬಂದ್ಬಿಟ್ಟು ಏನೋ ರಿಕ್ವೆಸ್ಟ್ ಸೀನು, ನಾನು ಗೇಟ್ ಅಲ್ಲಿ ಇರೋಂಥದ್ದು. ಅವ್ರು ಹೇಳಿದ್ರು ನಾಳೆ ಶೂಟಿಂಗು ಬರ್ಬೇಕು ಅಂತ ಹೇಳಿ. ನನಗೆ ಖುಷಿ ಆಗೋಗ್ಬಿಡ್ತು. ಫೋಟೋ ಗಿಟ ಎಲ್ಲ ಕಳಿಸ್ತೆ, ಚಾನಲ್ ಕಳಿಸ್ತೀವಿ, ಸೆಲೆಕ್ಟ್ ಆಯ್ತು ಸೆಕ್ಯೂರಿಟಿ ಕ್ಯಾರೆಕ್ಟರ್. ಖುಷಿಯಾಗಿ ಎಲ್ಲ ಸೀದಾ ಹೋಗಿ ಬೆಂಗಳೂರಿಗೆ ಹೋಗಿ ನಮ್ಮ ಅಕ್ಕಾಯರ ಮನೆ ಇತ್ತು, ಅಲ್ಲಿ ಆಲ್ಟ್ ಆಗ್ಬಿಟ್ಟು ಅಲ್ಲಿಂದ ಬೆಳಿಗ್ಗೆ ಸೀದಾ ಭೂಮಿಕಾ ಸ್ಟುಡಿಯೋನ ನಾವು ಹೋದ್ವಿ ಬೆಳಿಗ್ಗೆನೆ. ನನ್ಗೆ ಏನು ಗೊತ್ತಿಲ್ಲ, ಸ್ಟುಡಿಯೋ ಅಂದ್ರೆ ಗೊತ್ತಿಲ್ಲ, ಆರ್ಟಿಸ್ಟ್ ಅಂತ ಗೊತ್ತಿಲ್ಲ, ಇದ್ರದ್ದು ಗಂಧ ಗಾಳಿ ಏನು ಗೊತ್ತಿಲ್ಲ. ಒಟ್ಟ ಮಾಡ್ತೀನಿ ಅಂತ ಹೋದೆ. ಆಮೇಲೆ ನಾನು ಇಲ್ಲಿವರೆಗೂ ಸಹ ನಂದು ಒಂದು 40 ಮೇಲೆ ಸೀರಿಯಲ್ ಆಗೋಯ್ತೇನೋ, ಒಂದು 18 ಮೇಲೆ ಮೂವಿ ಆಗೋಯ್ತೇನೋ. ಒಂದೇ ಒಂದು ಆಡಿಷನ್ ಚಮನ್ದಲ್ಲೇ ಅಟೆಂಡ್ ಮಾಡ್ಲಿಲ್ಲ, ಒಂದೇ ಒಂದು ಆಡಿಷನ್. ಆಮೇಲೆ ಬೆಳಗ್ಗಿನ ಹೋಗ್ತೀನಿ, ಓಲಾ ಬುಕ್ ಮಾಡ್ಕೊಂಡು ಹೋದೆ. ಅವಾಗ ಅಲ್ಲಿ ನಿಂತ್ಕೊಂತೀನಿ, ಡೈರೆಕ್ಟರ್ಗೆ ಪರಿಚಯ ಮಾಡಿಸಿದ್ರು. ಸರಿ ರೇವಣ್ಣದ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಇದೆ, ಸರಿ ಅಷ್ಟೇ ಅಂದ್ರು. ಆಮೇಲೆ ಬೇಗ ಫಾಸ್ಟ್ ಡ್ರೆಸ್ ಕೊಡಿಸ್ಕೊಂಡು ಹಾಕೊಂಡು ಏನ್ ಬೇಡ ವೆರೈಟಿ ಒಂದ್ 200-300 ಫೋಟೋ ತಕೊಂಡು ಈ ವ್ಯಾಂಗಲಾಗ ಆ ವ್ಯಾಂಗಲಾಗ ಈ ವ್ಯಾಂಗಲಾಗ. ಯಾಕೆ ನನಗೆ ಯಾರಿಗಾರು ಕಳಿಸ್ಲಿಕ್ಕೆ ಬಂದೇ ಒಂದು ಫೋಟೋ ಇರ್ಲಿಲ್ಲ ಫಸ್ಟ್ ಅಲ್ಲ ಅದು. ಹೌದು.
ಆಮೇಲೆ ಎಲ್ಲ ಫ್ರೆಂಡ್ಸ್ ಗಳಿಗೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ಏನ್ ಹಾಕಿದೆ ಫ್ರೆಂಡ್ಸ್ ಗಳಿಗೆಲ್ಲ ಕಳ್ಸಿದ್ರಿ ನೋಡಿ ಹಾಕ್ ಮಾಡ್ತಿದೀನಿ ನಾನು, ಗೀತಾ ಸೀರಿಯಲ್ ಹಾಕ್ ಮಾಡ್ತಿದೀನಿ ಹಾಗೆ ಹೀಗೆ ಅಂತ ಹೇಳಿ. ಬೇಡ ನಗು ಬರುತ್ತೆ ನನಗೆ ನೆನ್ಸ್ಕೊಂಡ್ರೆ. ಆಮೇಲೆ ಎಲ್ಲ ಕಳ್ಸ್ಕೊಂಡೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ನೋಡ್ತೀನಿ 8 ಗಂಟೆ ಆಯ್ತು, ಟಿಫನ್ ಮಾಡ್ಕೊಳ್ಳಿ ಅಂದ್ರು, ಟಿಫನ್ ಮಾಡಿದ್ವಿ. 10 ಗಂಟೆ ಆಯ್ತು, 12 ಗಂಟೆ ಆಯ್ತು, 1 ಗಂಟೆ ಆಯ್ತು, ಊಟ ಮಾಡ್ಕೊಳ್ಳಿ ಹಾಗೆ ಮಾಡೋಣ ಅದು. ಊಟ ಆಯ್ತು, ಊಟ ಆದ್ರೂ ಇನ್ನೂ ಏನಿಲ್ಲ ಆಟ ಹಿಂಗೆ ಹೋಗ್ತಾ ಇದೆ. 4 ಗಂಟೆ ಆಯ್ತು, 5 ಗಂಟೆ ಆಯ್ತು, 6 ಗಂಟೆ ಆಯ್ತು. ಆಮೇಲೆ 6 ಗಂಟೆ ಆದ್ರೂ ಟಿಫನ್ ಮಾಡ್ಕೊಂಡ್ರಪ್ಪ ಎಲ್ಲ ಟಿಫನ್ ಮಾಡ್ಕೊಂಡು ಆಯ್ತು. 7:15 ತನಕ ಕಾದ್ವಿ. 8 ಗಂಟೆ ಆದ್ರೂ ಎಂತದೂ ಇಲ್ಲ. ಅಲ್ಲಿ ಪ್ಯಾಕಪ್ ಗೆ ಹೇಳ್ತಾ ಇದಾರೆ, ಸರ್ ನಂದು ನಾನು ಆಗ್ಲೆಲ್ಲ ಅವ್ರ ಕಣ್ಣಿಗೆ ಅವರು ನನ್ ಮರ್ತ್ಬಿಟ್ಟಿದಾರೆ ಅಂತ ಅನ್ನೋದು. ಆಗ್ಲೆಲ್ಲ ಹೋಗಿ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದು ನೋಡಿದಾರೆ. ಈಗ ಬಂದಿದ್ದೆ ಕರೆಯೋರ್ಗೆ ಈಗ ನಂದಿಲ್ಲ ಅನ್ನೋದು, ಹೋಗೋದು ಕೂತ್ಕೊಳ್ಳೋದು, ಮತ್ತೋಗಿ ಈಗ ನಿಂತ್ಕೊಳ್ಳೋದು, ಮತ್ತೆ ಅಯ್ಯೋ ಬೇಡ ಅವ್ರು ಕರೀಲಿಲ್ಲ ಬಿಡ್ಲಿಲ್ಲ. ಆಮೇಲೆ ಅವರು ಕೋಆರ್ಡಿನೇಟರ್ ಇದ್ನಲ್ಲ ಅವ್ರ ಹತ್ರ ಹೋದೆ. ಅವಾಗ ಕೋಆರ್ಡಿನೇಟರ್ ನನ್ ಬಾಯಿದವನ ಹೆಸರು ಗೊತ್ತಿಲ್ಲ, ಜೀವನ್ ಅಂತ ಡೈರೆಕ್ಟ್ರು. ಈಗ ಅದ್ಯಾವ್ದೋ ಮೂವಿ ಮಾಡ್ತಾ ಇದಾರೆ ಅವ್ರು. ಅವಾಗ ಸರ್ ನನ್ ಮರ್ತೆ ಬಿಟ್ರಿ. ಇಲ್ಲ ರೇವಣ್ಣ ಮಾಡಿಸ್ತಾರೆ, ಈಗ ಯಾಕೋ ಟೈಮ್ ಆಗ್ಲಿಲ್ಲ, ಈಗ ಅದು ಇದ್ರ ಸೀನೆ ನೈಟ್ ಸೀನೆ ಬೇಕಾಯ್ತು, ಈಗ ಆಗ್ತಿರೋ ಕೆಲಸ ಮಾಡೋಣ, ಬೆಳಿಗ್ಗೆ ಡೇ ಸೀನ್ ಮಾಡ್ಕೊಂತಾರಂತೆ, ಆಮೇಲೆ ಮಾಡ್ತಾರಂತೆ, ಬೆಳಿಗ್ಗೆ ಮಾಡ್ತಾರೆ. ನೆಲಮಂಗಲ ಸ್ಟುಡಿಯೋ ನಡೆ ರೇವಣ್ಣ, ಅಲ್ಲಿ ಬಂದ್ಬಿಡಿದ್ರು. ಸರಿ ಸರ್ ಆಯ್ತು ಅಂತ ಹೇಳಿ ಬಂದೆ. ಆ ಕಡೆ ಮತ್ತೆ ಉಳ್ಕೊಂಡೆ. ನಾನು ಇಲ್ಲಿ ಡ್ಯೂಟಿ ಬೇರೆ ಬಿಡ್ತಾ ಇಲ್ಲ, ರಜಾ ಕೊಡ್ತಾ ಇಲ್ಲ ಅಂತಂದ್ರೆ ಅವತ್ತು ಉಳ್ಕೊಂಡು ಬೆಳಿಗ್ಗೆ ಎದ್ದು ಮತ್ತೆ ಸೇವಿಂಗ್ ಮಾಡ್ಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋದೆ. 6 ಗಂಟೆಗೆ ಹೋದೆ. ಅವಾಗ ತಗೊಳ್ತಾ ಇದ್ರು. ಅವತ್ತು ಏನಂದ್ರೆ ಮಿನಿಸ್ಟ್ರು ಅವರು ಎಲ್ಲೋ ಒಂದು ಫಂಕ್ಷನ್ ಗೆ ಎಂಟ್ರಿ ಆಗ್ತಿರ್ತಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇರೋಂತ ಸೀನ್ ಅದು. MLA ಗಳು ಅವರು ಇವರು ಎಲ್ಲರೂ ಬಂದಿರ್ತಾರೆ. ಆ ತರದ್ ಸೀನು ಅದು ಸ್ಟಾರ್ಟಿಂಗ್ ಬರುತ್ತೆ. ಅವ್ರು ಬಿಲ್ಡಪ್ ಸೀನ್ ಅವ್ರು ಯಾವ್ದೋ ಮಿನಿಸ್ಟರ್ ಮನೆ ಮುಂದೆ ನೆಲಮಂಗಲ ಸ್ಟುಡಿಯೋದಲ್ಲಿ ಇದೆಯಾ. ಈಗಲೂ ಅದ್ಯಾವ ತುಂಬಾ ಶೂಟ್ ಮಾಡ್ತಾರೆ. ಈಗ ಯಾವ್ದೆಲ್ಲ ಮಾಡ್ತಾ ಇದ್ದಾರೆ ಆ ಬಂಗ್ಲೆಯಲ್ಲಿ. ಇದು ಯಾವ್ದು ಶ್ರಾವಣಿ ಸುಬ್ರಹ್ಮಣ್ಯದು ಮಿನಿಸ್ಟರ್ ಮನೆ ಸೀನ್ ಅಲ್ಲಿ ಮಾಡ್ತಾ ಇದ್ರು ಮೊನ್ನೆ. ಸೀನಲ್ಲ ಬಂತದು ಆ ಸ್ಟುಡಿಯೋ. ಅವಾಗ ಕಾದು ಸಾಕಾಯ್ತು. ಅಲ್ಲೂ ಅಷ್ಟೇ ಸೇಮ್ 10 ಗಂಟೆ ಆಯ್ತು ತಿಂಡಿ ಮಾಡ್ಕೊಳ್ಳಿ, 1 ಗಂಟೆ ಆಯ್ತು ಊಟ ಮಾಡ್ಕೊಳ್ಳಿ. ಆವಾಗ ನೋಡಪ್ಪ 4:04 ಅವಾಗ ಸೆಕ್ಯೂರಿಟಿ ಕರೀರಿ ಅದು. ನನಗೆ ಖುಷಿ ಆಗೋಗ್ಬಿಡ್ತು ಅಂತೇಳಿ ಮತ್ತೆ ಮೇಕಪ್ ಹತ್ತ ಹೋಗಿ ಮಲಗಿದ್ದೆ ಕಾರಣ ಇಲ್ಲೆಲ್ಲ ಇದಾಯ್ತಿ, ಟಚ್ ಮಾಡೋಣ. ಟಚ್ ಮಾಡಿಸ್ಕೊಂಡು ನೀಟಾಗಿ ಬಾರೆ ಫಸ್ಟ್ ಇದಂತ ಕ್ಲೋಸ್ ಅಪ್ ಅನ್ನೋ ಟಚ್ ಅಪ್ ಹೋಗ್ತಾರೆ ಅದು ಹೋಗಿ ನಿಂತ್ಕೊಂಡೆ. ಭಯ ಏನಿಲ್ಲ. ಅವಳು ಒಳಗಡೆ ಹೋಗಿ ಬರ್ತಾಳೆ ಗೇಟ್ ಅಲ್ಲಿ. ಅವಳನ್ನ ತಡೀತೀನಿ ನಾನು ಅಷ್ಟೇ. ಕರೆದ್ಬಿಟ್ಟು ಯಾರನ್ನ ಕೇಳ್ಕೊಂಡ್ ಬಂದಿಯಮ್ಮ ನೀನು, ಸಾಹೇಬ್ರು ಯಾವಾಗ ಬೇಕಾವ್ ಸಿಗ್ತಾರೆ ನಮ್ಮ, ಅಪಾಯಿಂಟ್ಮೆಂಟ್ ಆಡಿದ್ಯಮ್ಮ ನೀನು ಅಂತ ಅದೇ ಕೇಳಿಸ್ತೀನಿ. ಆವಾಗ ಒಂದ್ ಸ್ವಲ್ಪ ಹಂಗು ಹಿಂಗ ಬಂತು, ಡೈಲಾಗು ಚೆನ್ನಾಗಿ ಬಂತು. ಅವಾಗ ಅವ್ರಿಗೆ ನನ್ ಗೊತ್ತಾ, ಅವ್ರಿಗೆಲ್ಲ ಪ್ರೊಫೆಷನಲ್ ಆಕ್ಟರ್ಸ್ ಕೇಳ್ತಿರ್ತಾರ ಅವ್ರು. ಅವಾಗ ಒಂಥರ ಮಕ್ಕನೆಲ್ಲ ಪಿಚ್ ಮಾಡ್ಕೊಂಡು ಎಲ್ಲ ಹಿಡ್ಕೊಂಡ್ಬರ್ತಿರೋದಲ್ಲ ಬಂದದು. ಹೆಂಗಾತ ಬಂದ ಮತ್ತೆ ನನ್ ಬಿಟ್ಟಾಗಲ್ಲ ಅಂತ ಹೇಳಿ ತಳ್ಳೋದು. ಡ್ರೆಸ್ ಕೋಡ್ ಅಲ್ಲಿ ನೀಟಾಗಿ ಕಾಣ್ತಾ ಇದೆ, ಸೆಕ್ಯೂರಿಟಿ ಕಾಣ್ತಿದ್ದೆ. ಅದಕ್ಕೊಂದು ಯಾಕೆಂದ್ರೆ ಎಲ್ಲಾ ಕಲಾವಿದರಿಗೂ ಡ್ರೆಸ್ ಕೋಡ್ ಅಲ್ಲಿ ಒಂದ್ ಅರ್ಧ ಪಾಯಿಂಟ್ ಕಾಲ್ ಭಾಗ ತಗೊಂಡ್ಬಿಡ್ತಾನೆ. ಮಿಕ್ಕಿದ್ದೆಲ್ಲ ಅವನು ಇದ್ರ ಮುಂದೆ ಹೊಂಟೋಗ್ತಾರೆ. ಅವಾಗ ಮಾಡ್ದೆ, ಅದು ತುಂಬಾ ಖುಷಿ ಆಯ್ತು. ಅವಾಗ ಅವಳನ್ನ ರಬ್ ಮಾಡೋ ಅಂತ ಸೀನ್ ಇರ್ತಾವ. ಹಂಗು ನನ್ನ ಪರ್ಮಿಷನ್ ಕೇಳ್ಕೊಂಡ್ ಬರ್ತೀನಿ. ಸಾಹೇಬ್ರ ಹತ್ರ ಹೋಗಿ ಆಯ್ತು ಒಳಗೆ ಕಳ್ಸುತ್ತೇನೆ. ಅಲ್ಲೋಗಿ ಅಲ್ದ ಬಂದಾಗ ಅಲ್ಲಿ ಅವ್ಳು ಹೋಗಲ್ಲ ಅಂತ ಅವಳನ್ನ ಹಿಂಸೆ ಮಾಡಿ ಕತ್ತು ಆಚೆ ತಳ್ಳು ಅಂತ ಸೀನು. ಅದು ಹತ್ತತ್ರ ಒಂದು 16-17 ನಿಮಿಷ ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ. ಅದನ್ನ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಅದೆಲ್ಲ ಮುಗೀತು. ಆಮೇಲೆ 9:00 ಪ್ಯಾಕಪ್ ಅಂದ್ರು. ಅದೇನೋ ಇದು ಕನ್ವಿನ್ಸ್ ಎಲ್ಲ ಕೊಡ್ತೀನಿ. ಯಾರು ಕನ್ವಿನ್ಸ್ ಬೇಡ ಏನ್ ಬೇಡ, ಹೋಗ ಮನೆ ಅವನೇ ಶೂಟಿಂಗ್ ಮುಗಿಸಿನಲ್ಲ ಅಂತ ನನಗೆ ಖುಷಿ, ಸಖತ್ ಫುಲ್ ಖುಷಿ. ಆಮೇಲೆ ಎಲ್ಲ ಇದ್ ಮಾಡ್ಕೊಂಡು ಅವ್ರು ಸರ್ ನಿಮಗೆ ಆಮೇಲೆ ಕೊಡ್ತೀನಿ, ಏನ್ ನೀವು ಕೊಡೋದ ಬೇಡ, ಹೋಗ ಮನೆ ಮುಗಿತಲ್ಲ, ನಂದು ಯಾವ ಬರ್ತಿದ್ ಹೇಳ್ಬೇಕಷ್ಟೇ ಅಂತೇಳಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ವಾಟ ಭಾರಿ ಖುಷಿ ಆಗ್ಬಿಡ್ತು. ಆವಾಗ ಏನ್ ಬಂತು ಎಲ್ಲರೂ ಹೇಳಿದೆ, ಕಲರ್ಸ್ ಕನ್ನಡ ಗೀತಾ ಸೀರಿಯಲ್ ಮಾಡಿ ನೋಡ್ರ ಅಂತ ಫ್ರೆಂಡ್ಸ್ ಗಳಿಗೆ ಅವರಿಗೆ ಇವರಿಗೆ ಏನ್ ಹೇಳದೆ ಅದು ಟೆಲಿಕಾಸ್ಟ್ ಆಗುತ್ತೆ. ಸುಮ್ನೆ ಏನ್ ಫೇಸ್ಬುಕ್ ಅಲ್ಲಿ ಹಾಕೊಂಡ್ ಬಿಟ್ಟಿದೆ ನೋಡ್ತೀನಿ. ಈಗ ನಂಗೆ ಅವಾಗ ಸ್ಟೋರ್ ಮಾಡ್ಕೊಂಡು, ಅವಾಗೆಲ್ಲ ತುಂಬಾ ಸ್ಟೋರ್ ಮಾಡ್ಕೊಂಡೇನೋ. ಈಗ ಎಂತದಿಲ್ಲ, ಎಂತಿನ ಶೂಟ್ ಆಗಿ ಎಂತಿನಾಗಿಲ್ಲ ಬರ್ತಾ ಇರತ್ತಲ್ಲ, ಟೆಲಿಕಾಸ್ಟ್ ಆಗ್ತಿರುತ್ತೆ. ನಾನು ಫೇಸ್ಬುಕ್ ಆಗೆಲ್ಲ ಬಿಟ್ಕೊಂಡು ಅದು ಪ್ರೋಮೋನೆಲ್ಲ ಬಿಟ್ಕೊಂಡು ಶೀಘ್ರದಲ್ಲಿ ವೀಕ್ಷಿಸಿ ರೇವಣ್ಣ ನಿಲುವಳ್ಳಿ ಗೀತಾ ಸೀರಿಯಲ್ ಅಂತ ಏನ್ ಬಿಟ್ಟಿದೆ ಮಾಡ್ತಾ ಇದೀನಿ. ಅದು ಟೆಲಿಕಾಸ್ಟ್ ಆಗಂಗೆ ಇಲ್ಲ. ಇವನು ನನಗೆ ಹೇಳಂಗಿಲ್ಲ ಇವತ್ತು ಬರ್ತೋಳು. ಅವೆಲ್ಲ ಏನೋ ಬರುತ್ತಿಂದ ಏನ್ ಬರ್ಲೇದೋ. ಇಲ್ಲ ಮರ ನೆನೆ ಬರ್ಬೇಕಾಯ್ತು, ಬಂದಿಲ್ಲ, ಬರತ್ ನೋಡ್ರಿ ಬರ್ತದು 15 ದಿನ ತಳ್ಬಿಟ್ಟೆ. ನಮ್ ಹುಡುಗರೆಲ್ಲ ಬೈಯರೆ, ಇವನ್ ಏನ್ ಬಿಡಲ್ಲ ಹುಚ್ಚು, ಏನೋ ಬರಲ್ಲ, ನಾವ್ ಬಿಡಲ್ಲ, ಬೇಡ ಕಣಮಾರೆ ಅಂತ. ಆಮೇಲೆ ಒಂದಿನ ಬಂತಪ್ಪ. ಅದು ಬಂದಾಗ ನಾವು KSRTC ಇಂದ ಒಂದು ಡ್ರಾಮಾ
ಇದನ್ನ ಮಾಡ್ತಾ ಇದ್ವಿ. KSRTC ಇಂದ ಅಂದ್ರೆ ಪ್ರಯಾಣಿಕರು ಯಾವ ರೀತಿ ಎಚ್ಚರಿಕೆ ಆಗಿರ್ಬೇಕು, ಕಂಡಕ್ಟರ್ ಆಗಿರ್ಬೇಕು, ಡ್ರೈವರ್ ಯಾವ ರೀತಿ ಎಚ್ಚರಿಕೆ ಅನ್ನೋದು ಒಂದು ಇದನ್ನ ಬಿಂಬಿಸುವಂತ ಒಂದು ನಾಟಕ, ಅದು ಏನು ಬೀದಿ ನಾಟಕ. ಅದನ್ನ ಸುಮಾರು ಒಂದು 101 ಪ್ರದರ್ಶನ ಕೊಟ್ಟಿವಿ ನಾವು. ಅದಕ್ಕೆ ನಾನು ರಾಯಭಾರಿಯಾಗಿ ಸೆಲೆಕ್ಟ್ ಆಗಿದ್ದೆ KSRTC. ಯಾವ್ದು ನಾಟಕ ಟೈಮಲ್ಲಿ ನಿಮ್ಗೇನು ಇದು ವರ್ಕ್ ಇರಲ್ಲ? ನಾಟಕ ಟೈಮಲ್ಲಿ ಅಲ್ಲ, ವರ್ಕ್ ಮಾಡ್ತಿರ್ತೀವಿ. ಈಗ ಮೊನ್ನೆ ಒಂದು ಇಲ್ಲಿ ಪಂಚನಹಳ್ಳಿ ಅಂತ ಬರುತ್ತೆ, ಪಂಚನಹಳ್ಳಿಲಿ ಒಂದು ಗೌರವ ನಟನಾಗಿ ಒಂದು ಆಕ್ಟಿಂಗ್ ಮಾಡಿದೆ. ಸಾಹುಕಾರ ಸಾಕಿದ ನಾಟಕ. ತುಂಬಾ ಹೌದೌದು. ಅಂದ್ರೆ ತುಂಬಾ ವಿಜೃಂಭಿಸ್ಬಿಟ್ರು ಕ್ಯಾರೆಕ್ಟರ್. ಅಯ್ಯೋ ರೇವಣ್ಣ ನಿರ್ವೇಡಿ ಸಿನಿಮಾ ಆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೋಸ್ಟರ್ಸ್ ಅಂತೆ, ಅದಂತೆ ಇದಂತೆ ಇಡೀ ಊರ್ ತುಂಬಾ ಪೋಸ್ಟರ್ಸ್ಗಳು, ಎಕ್ಕಡಿಗೆ ಹೋದ್ರು ಪೋಸ್ಟರ್ಸ್ಗಳು. ಆಮೇಲೆ ನಾಟಕಕ್ಕೆ ಜನ ಸೇರಿತ್ತು ಜೀವಮಾನದಲ್ಲಿ ಸೇರಿಲ್ಲ ಅಷ್ಟು ಜನ, ಅಷ್ಟು ಕ್ರೌಡ್. ಕಲ್ಲು ಹಾಕಿದ್ರೆ ಕಲ್ಲು ಇಳ್ತಿರ್ಲಿಲ್ಲ, ಅಷ್ಟು ಕ್ರೌಡ್. ಆಮೇಲೆ ಅದ್ ಯಾರು ಬಂದ್ ಮಾತಾಡ್ತಿದ್ದಾರೆ ಏನ್ ಕತೆ ಒಂದೂ ಗೊತ್ತಾಗಲ್ಲ, ಸುಮ್ನೆ ಎಲ್ಲ ಬರೋದು ಆಕ್ಷನ್ ಮಾಡೋದು. ನನಗಂತೂ ಒಂದೊಂದ್ಸಲ ಕಲಾವಿದನ ಜೀವನ ಎಷ್ಟು ಖುಷಿ ಕೊಡುತ್ತೆ ಅಷ್ಟು ಖುಷಿ ಕೊಡುತ್ತೆ ಸರ್. ಇವತ್ತು ನಾನು ಲ್ಯಾಂಡ್ ಸರ್ವೇರ್ ಆಗು ಕೂಡ ವರ್ಕ್ ಮಾಡ್ತಿದ್ದೀನಿ. ಈಗ KSRTC ಬಿಟ್ಮೇಲೆ KSRTC VRS ಮಾಡಿದೆ ನಾನು. ಬಿಟ್ಟೆ 5 ವರ್ಷ ಆಯ್ತು. ಮತ್ತೆ ಈಗ ಏನ್ ಮಾಡ್ತಿದ್ದೀರಾ? ನಾನು ಲ್ಯಾಂಡ್ ಸರ್ವೇರ್, ನಾನು ಪ್ರೊಫೆಷನಲ್ ಈಗ ಕಡೂರು ತಾಲೂಕು ಆಫೀಸ್ ಅಲ್ಲಿ ಲ್ಯಾಂಡ್ ಸರ್ವೇರ್. ಅಂದ್ರೆ ಗೌರ್ಮೆಂಟ್? ಹೌದೌದು, ಗೌರ್ಮೆಂಟ್. ಈಗ ಅವಕಾಶ ಇದೆಯಾ ನಿಮಗೆ? ಅಂದ್ರೆ ಗೌರ್ಮೆಂಟ್ ಅಂದ್ರೆ ಲೈಸೆನ್ಸ್ಡ್ ಸರ್ವೇರ್ಸ್ ಅಂತ ಬರ್ತಾರೆ. ಆ ಲೈಸೆನ್ಸ್ಡ್ ಸರ್ವೇರ್ಸ್ ನಾವು ಅಂದ್ರೆ ಇದು ಏನು ಅದು ಇವರು ಬೇರೆಯವರು ತಗೊಂಡಿರ್ತಾರೆ, ಅವ್ರ ಮೂಲಕ ನೀವು? ಆತರಲ್ಲ, ಸರ್ಕಾರದಿಂದನೇ ನಮ್ಮನ್ನ ಇದು ಯಾರು ಕೋರ್ಟ್ ಅಲ್ಲಿ ಲಾಯರ್ಸ್ ಗಳು ಇರ್ತಾರಲ್ಲ, ಪ್ರೈವೇಟ್ ಲಾಯರ್ಸ್, ಡಾಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಲೈಸೆನ್ಸ್ ಡಾಕ್ಟರ್ಸ್, ಆ ಟೈಪ್ ನಾವು ಏನು ಲೈಸೆನ್ಸ್ಡ್ ಸರ್ವೇರ್ಸ್. ನಾವು ಎಲ್ಲ ಸರ್ಕಾರ ಕರ್ತವ್ಯ ಮಾಡೋದಿಲ್ಲ ಪೂರ್ತಿ. ಅಂದ್ರೆ ನೀವು ಸರ್ಕಾರದಿಂದ ನಿಮಗೆ ಪರ್ಮಿಷನ್ ಇದೆ ನಾಟಕ ಅದೆಲ್ಲ? ಪರ್ಮಿಷನ್ ಇವಕ್ಕೆಲ್ಲ ನಮ್ಗೆ ಇಂಥಕ್ಕೆಲ್ಲಕ್ಕೆ ಯಾವುದಕ್ಕೂ ತಡೆ ಹಿಡಿಯಲ್ಲ. ಈ ತರದೆಲ್ಲ ಯಾವುದಕ್ಕೂ ತಡೆ ಹಿಡಿಯಲ್ಲ. ನಮ್ಮ ಆಫೀಸರ್ಸ್ ಅಲ್ಲಿ ತುಂಬಾ ಖುಷಿ ಪಡ್ತಾರೆ, ಅವರೇ ಎನ್ಕರೇಜ್ ಮಾಡ್ತಾರೆ. ನಮ್ಮ ಮೊನ್ನೆ ಇದರ ಸೀರಿಯಲ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್, ಮಾಡಿ ನೀವು ಮಾಡಿ ಅಂತಾರೆ. ಹಂಗಾಗಿ ನಾಟಕ ತುಂಬಾ ಅದ್ಭುತವಾಗಿ ಬಂತು. ಇಡೀ ಊರು ತುಂಬಾ ಪ್ರಶಂಸೆ. ಬೆಳಗ್ಗೆ ಆದ್ರೂ 1 ತಿಂಗಳು ಅದೇ ಗುಂಗಲ್ಲಿ ತೇಲಿದೀನಿ ನಾವು. ಪ್ರತಿಯೊಬ್ರು ಎಲ್ಲರಿಂದಲೂ ಫೋನು, ಯಾವ್ಯಾವ ಊರಿಂದನೂ ಫೋನು, ಸರ್ ನಿಮ್ ನಾಟಕ ನೋಡಿದ್ವಿ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನಿಮ್ ಡ್ರೆಸ್ ಕೋಡ್ ಸೆನ್ಸ್ ಇರ್ಬೋದು, ಪ್ರತಿ ಸೀನ್ ಆಗ್ತಾರೆ ಡ್ರೆಸ್ ಕೋಡ್, ರಿಚ್ ಡ್ರೆಸ್ ಕೋಡ್ ಅದೆಲ್ಲ ಸಖತ್ತಾಗಿ ಬಂತು ಸರ್. ಆಕ್ಚುಲಿ ನಾಟಕ ಇತ್ತಾಗಿದೆ ನಿಮ್ಮಿಂದ. ಈಗೆಲ್ಲ ಬಂದಾಗ ಪ್ರಶಂಸೆ. ನನಗೂ ಒಬ್ಬ ಕಲಾವಿದಕ್ಕೆ ಇನ್ನೇನು ಎಷ್ಟು ಸಾಕಲ್ವರ, ಒಬ್ರು ಒಂದು ಕ್ಯಾರೆಕ್ಟರ್ ಬಗ್ಗೆ ಪ್ರಶಂಸೆ ಪಡ್ತಾರೆ ಅಂದ್ರೆ, ಹಂಗಾಗಿ ತುಂಬಾ ಖುಷಿ ಆಯ್ತು. ನಾಟಕ ಆದ್ರೆ ಇದೇ ಪವರೇ ಬೇರೆ ಸರ್ ಅದು. ಯಾಕಂದ್ರೆ ಮುಖಾಮುಖಿ ಅಲ್ಲ, ಜನಗಳಿಗೆ ಡೈರೆಕ್ಟ್ ಮುಖಾಮುಖಿ ಆಗ್ತೇವಲ್ಲ. ಹೌದೌದೌದು. ಇದರಲ್ಲಿ ಯಾವ್ದೋ ಒಂದು ಡೈಲಾಗ್ ಕೊಡ್ತಾನೆ, ಹೇಳಿಲ್ಲ ಅಂದ್ರೆ ವೈಟ್ ಹಾಕಿ ಇನ್ನೊಂದು ಕೊಡ್ತಾನೆ, ಮತ್ತೊಂದು ಕೊಡ್ತಾನೆ. ಅಲ್ಲಿ ಅವೆಲ್ಲ ಸೀನೇ ಇರಲ್ಲ. ಅವೆಲ್ಲ ಸೀನೇ ಇರಲ್ಲ. ನಿಮ್ಗೆ ಯಾವ್ದೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೀವು ನೋಡಿದ್ರೆ ನಾನು ನಾಟಕ ಕಳ್ಸಿಕೊಡ್ತೀನಿ ನಿಮ್ಗೆ. ಫಸ್ಟ್ ಸೀನು ಹೇಗಿರುತ್ತೆ ಅದು ಅಂದ್ರೆ, ನಾನೊಬ್ಬ ದೊಡ್ಡ ಇವನು ಶ್ರೀಮಂತ, ಬ್ಯಾಂಗ್ಳೂರಲ್ಲಿ ಶ್ರೀಮಂತ. ನನ್ನ ಲವರ್ನ ಒಂದು ಇದಕ್ಕೋಸ್ಕರವಾಗಿ ಬೈಕಿಗೋಸ್ಕರ ಹಳ್ಳಿ ಬಂದಿರ್ತೇನೆ. ಆ ಸೀನು ಎಷ್ಟು ಚೆನ್ನಾಗಿರುತ್ತೆ. ನಾನು ಫಸ್ಟ್ ಗೆ ಸೀನ್ ಎಂಟ್ರಿ, ನಾನು ಆ ಕಡೆ ಈ ಕಡೆ 1-2 ರೌಂಡ್ ಇದ್ ಮಾಡ್ತೀನಿ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ, BGM. ಆಗ ಮ್ಯೂಸಿಕ್ ನಿಂತ್ಕೊಂಡಾಗ ನಾನು ಸಿಗರೇಟ್ ಹಚ್ಕೊಂಡು ಆ ಕಡೆ ಈ ಕಡೆ 1-2 ವಾಕ್ ಮಾಡ್ತೀನಿ. ವಾಕ್ ಮಾಡಿದಾಗ ನನ್ನ ಡೈಲಾಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಹೆಸರು ಅದೇನಿದೆ ಇದರಲ್ಲಿ ಸುಧೀರ ಅಂತ. ಸುಧೀರ, ನನ್ನ ಹೆಸರು ಸುಧೀರ ಅಂತ ಹೇಳಿ. ನಾನು ಬ್ಯಾಂಗ್ಳೂರ್ ಅಂತ ಸಿಟಿಲಿ ಕಾರ್ಪೊರೇಟ್ ಲೆವೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನಗೆ ಹಾಳು ಕಾಳು ಅಂತ ಹೇಳಿ ಸಾಕಷ್ಟು ಇನ್ಕಮ್ ಇದೆ, ಬಂಗ್ಲೆ ಎಲ್ಲದನ್ನು ಕೂಡ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ವೈಭೋಗ ಜೀವನ ಮಾಡ್ತಿರೋ ನಾನು ಸಂಜೆ ಆದ್ರೆ ಸಾಕು ನನ್ನ ಮನೆಯ ಜೊತೆಯಲ್ಲಿ ಯಾವಾಗ್ಲೂ ಕೂಡ ಪಪ್ಪು ಕ್ಲಬ್ ಅಂತ ಹೇಳಿ ಮಿಂಚಿಕೊಂಡು ರಾಜ ವೈಭೋಗ ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ಅವೆಲ್ಲವನ್ನು ಕೂಡ ಸೈಡಿಗೆ ಇಟ್ಟು ನಾನು ಈಗ ಈ ಕ್ಷಣದಿಂದ ಈ ಹಳ್ಳಿಗೆ ಜೀವನ ಮಾಡ್ತೀನಿ. ನೀವು ಅನ್ಕೊಂತಿರ್ಬಹುದು, ಯಾಕೆ ಅಂತ ರಾಜವೈಭೋಗ ಜೀವನ ಮಾಡ್ತಾರಂತಾರೋ ಈ ಹಳ್ಳಿಗೆ ಬಂದು ಜೀವನ ಮಾಡ್ತಿದ್ದಾರೆ. ಎಸ್, ಯು ಆರ್ ರೈಟ್. ಅಂದ್ರೆ ನಾನು ಇಲ್ಲಿ ಬರ್ತಿರೋದು ನನ್ನ ಆಸೆಗಲ್ಲ, ನನ್ನ ಪ್ರೇಯಸಿಯ ಬಯಕೆ. ನನ್ನ ಮುದ್ದು ಯಜಮಾನರು ನನ್ನ ಮುಂದೆ ಯಾವಾಗ್ಲೂ ಕಿಲಕಿಲಾಕ ನಗ್ನಗ್ತಾ ಇರಬೇಕು ಅಂತ ನನ್ನ ಪ್ರೇಯಸಿಯ ಹೆಬ್ಬಯಕೆ ಅದು. ಅವಳಿಗೋಸ್ಕರವಾಗಿ ನಾನು ಇಡೀ ವೈಭೋಗನೆ ಬಿಟ್ಟು ಈ ಹಳ್ಳಿಗೆ ಬಂದು ಸೆಟ್ಲ್ ಆಗ್ತಾ ಇದೆ ಅಂತ ಒಂದು ಸೀನು. ಆ ಸೀನಲ್ಲಿ ನಾನು ಇಲ್ಲಿ ಯಾಕೆ ಬರ್ತಾ ಇದ್ದೀನಿ ಅಂತ ಒಂದು ಎಂಟ್ರಿ ಸೀನ್. ಅದು ತುಂಬಾ ಆ ಸೀನ್ ಅಂತೂ ಎಲ್ರು ನನಗೆ ಎಷ್ಟು ಸರಿ 100 ವಿಡಿಯೋ ಮಾಡಾಕಿದ್ದಾರೆ ನಾವು ಆ ಸೀನ್ ಇತ್ತು. ಆತರ ಸೀನ್ ತುಂಬಾ ಚೆನ್ನಾಗಿ. ಅಂದ್ರೆ ಅದೇ ಡೈಲಾಗ್ ನಾವು ಇದೇ ಸೀರಿಯಲ್ ಎಲ್ಲ ಆದ್ರೆ 10 ಟೇಕ್ ತಗೊಂಡು ಆಮೇಲೆ ಅವರೇ ಕಟ್ ಮಾಡಿ ಕೊಡ್ತಿರ್ತಾರೆ, ತಗೊಳಲ್ಲ ಅಂತೇಳಿ. ಈಗೆಲ್ಲ ಇರುತ್ತೆ. ಆದ್ರೆ ನಾಟಕನೇ ಬೇರೆ. ನಾಟಕದಲ್ಲಿ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಡೈಲಾಗ್ ಇರ್ಬೋದು, ಒಂದೇ ಸಲ ಡೆಲಿವರಿ ಆಗ್ಬೇಕಲ್ಲ. ಇಲ್ಲಿ ಚೆನ್ನಾಗ್ ಬರಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಈ ತರ ಮಾಡಿ ಈಗೆಲ್ಲ ಹೇಳ್ತಿರ್ತಾರೆ. ಅಲ್ಲಿ ಯಾರು ಹೇಳೋರಿರಲ್ಲ. ನಿಮಗೆ 2 ಹೆಂಗ್ ಮೇಂಟೈನ್ ಮಾಡ್ತೀರಾ? ರಜೆ ಅದು ಇದೆಲ್ಲ ವರ್ಕ್ ಮತ್ತೆ ಇದು
ಅಂದ್ರೆ ರಜೆ ನಂದು ಒಂದು 23 ಫೈಲ್ಸ್ ಅಂತ ಮಾಡ್ಬೇಕಷ್ಟೇ ನಾವಿಲ್ಲಿ. ನಾವ್ ಅದನ್ನ 8 ದಿನಗಳೇ ಮಾಡಕ್ ಬರ್ತೀವಿ. 8 ದಿನ ನಾನು ಬೆಳಿಗ್ಗೆ ನಾನು ಕಾಸ್ಟ್ ನೋಡಿ, ಇವತ್ತು ಆಕ್ಚುಲಿ ನಾನು ಬೆಳಿಗ್ಗೆ ಒಂದು 8 ಗಂಟೆ ಕಾಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತೆಲ್ಲ ನಾನು ಫೀಲ್ಡ್ ಹೊಡ್ಕೊಂಡು ಮುಗಿಸ್ಕೊಂಡು ಬರೋದ್ರ ಒಳಗಡೆ ನಾನು 5 ಫೀಲ್ಡ್ ಆಗೋಯ್ತು. ಇನ್ನು 2 ದಿನ ನಾನು ಫೀಲ್ಡ್ ಇರೋದು. ಇನ್ನು 2 ದಿನ ಫೀಲ್ಡ್ ಮಾಡಿದ್ರೆ ನಾನು ಬರೀ ರೈಟಿಂಗ್ ಇರುತ್ತೆ ಮನೆಯಲ್ಲಿ. ಆ ರೈಟಿಂಗ್ ವರ್ಕ್ ನಾನು ಶೂಟಿಂಗ್ ಟೈಮಲ್ಲಿ ಆ ಶೂಟಿಂಗ್ ಅಲ್ಲೇ ನಾನು ಅಲ್ಲೇ ಮಾಡ್ಕೊತೀನಿ. ಫ್ರೀ ನಂದು ಯಾವಾಗ್ಲೂ ಫ್ರೀ ಟೈಮೇ ಇರಲ್ಲ. ಅಲ್ಲಿ ವರ್ಕ್ ಹೋಗ್ತಾರೆ, ಇಲ್ಲಿ ವರ್ಕ್ 2 ಕಡೆ ಒಂದು ವರ್ಕ್ ನಡೀತಾನೆ ಇರುತ್ತೆ. ಆಮೇಲೆ ನಂದು ಈ ತಿಂಗಳು ನನಗೆ ಶೂಟಿಂಗ್ ಡೇಟ್ ಯಾವ ಸಿಗ್ಲಿಲ್ಲ ಅನ್ಕೊಳ್ಳಿ, ಕಾಲ್ ಶೀಟ್, ನಾನು ಮುಂದಿನ ತಿಂಗಳು ಯಾವ್ದೋ ಫೈಲ್ ಈ ತಿಂಗಳೇ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮುಂದಿನ ತಿಂಗಳು ಯಾವ ಫೈಲ್ ಈ ತಿಂಗಳೇ ಮಾಡ್ಕೊಂಡಿರ್ತೀನಿ. ಈ ತಿಂಗಳು ಎಷ್ಟು ಬೇಕಷ್ಟು ಮಾತ್ರ ಅಪ್ಲೋಡ್ ಮಾಡಿರ್ತೀನಿ, ಇದನ್ನೆಲ್ಲ ಮುಂದಿನ ತಿಂಗಳು ಮಾಡ್ಕೊಂಡಿರ್ತೀನಿ. ಆ ಟೈಮ್ನ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಹಂಗೆ. ಆಮೇಲೆ ಟೈಮಿಂಗ್ ನನಗೆ ಎಲ್ಲ ನೀವೇನ್ ಕೇಳಿದ್ರೆ ಇದೇ ಪ್ರಶ್ನೆ ನನಗೆ ತುಂಬಾ ಜನ ನಮ್ ಡಿಪಾರ್ಟ್ಮೆಂಟ್ ಕೇಳೋದು ಹೆಂಗೆ, ನನ್ನ ಪೊಲೀಸ್ ಎಷ್ಟೋ ಜನ ಹೆಂಗೆ ಮಾರ ನಮಗೆ ಫೈಲ್ ಮಾಡಕ್ಕೆ ಟೈಮ್ ಸಾಕಾಗಲ್ಲ, ಏನೋ ಒಂದ್ ಇದ್ ಮಾಡಕ್ಕೆ ಟೈಮ್ ಸಾಕಾಗಲ್ಲ. ನಾವೆಲ್ಲರೂ ಮನೆ ಫಂಕ್ಷನ್ ಅಂತ 4-5 ದಿನ ರಜಾ ಹಾಕೊಂಡ್ರೆ ನಮಗೆ ತಲೆ ತಿರುಗಂಗೆ ಹೆಂಗ್ ಮಾಡೋದು, ನೀನ್ ಹೆಂಗ್ ಮಾಡ್ತೀಯಾ ಅಂತ ಕೇಳ್ತಾರೆ. ನನಗೆ ಅದು ಒಂದು ಸ್ಕಿಲ್ ಅಂತ ಅನ್ಕೊಂತೀನಿ ನಾನು. ಟೈಮಿಂಗ್ ನ ಮ್ಯಾನೇಜ್ ಮಾಡೋದು ಕೂಡ ಸ್ಕಿಲ್. ನೈಟ್ ಎಲ್ಲ ಜರ್ನಿ ಮಾಡ್ತೀನಿ ನಾನು ಬೆಳಿಗ್ಗೆ 7 ಗಂಟೆ ಶೂಟ್ ಅಂದ್ರೆ ನಾನು ನೈಟ್ ಎಲ್ಲ ಜರ್ನಿ ಮಾಡ್ಬಿಡ್ತೀನಿ. ಬೆಳಿಗ್ಗೆ 7 ಗಂಟೆ ಕರೆಕ್ಟ್ ನಾನು ಲೊಕೇಶನ್ ಅಲ್ಲಿ ಇರ್ತೀನಿ. ನಾನು ಎಷ್ಟೊತ್ತಿಗೆ ನಾವು ಹೊರಟ್ಬಿಡ್ತೀನಿ, ಅಲ್ಲಿ ಇರಲ್ಲ. ಈಗ ಬೆಂಗಳೂರಲ್ಲಿ ಮನೆ ಎಲ್ಲ ಮಾಡಿದಿರಾ ನೀವು? ಬೆಂಗಳೂರಲ್ಲಿ 8ನೇ ಮೈಲಿ ದಾಸವಾಡಿ ಅಂತ ಬರುತ್ತಲ್ಲ, ಅಲ್ಲಿ ಮನೆ. ಮತ್ತೆ ಇವರು ಶ್ರೀಮತಿ ಅವರೆಲ್ಲ ಅಲ್ಲೇ ಇದ್ದಾರೆ? ಇಲ್ಲ, ಎಲ್ಲ ಊರಲ್ಲೇ ಇದ್ದಾರೆ. ಅವ್ರ್ಯಾರು ಇಲ್ಲಿಲ್ಲ, ಊರಲ್ಲೇ ಇದ್ದಾರೆ. ನಾನು ಅಲ್ಲ ಎಸೆನ್ಷಿಯಲ್ ಇದ್ದಾಗ ಮಾತ್ರ ಸ್ಟೇ ಆಗ್ತೀನಿ ಅಷ್ಟೇ. ಬಾಕಿನ ಸ್ಟೇ ಆಗೋದು ಕಡಿಮೆ, ಸ್ಟೇ ಆಗೋದೆಲ್ಲ ಕಡಿಮೆ, ಹೋಗ್ತಿರೋದು ಬರ್ತಿರೋದು ಆತರ. ಇಲ್ಲಿ ಒಂದೇ ಕಡೆ ಕೂತ್ಕೊಂಡ್ರು ಆಗಲ್ಲ ಆತರ. ಚೆನ್ನಾಗಿ ಎಲ್ಲ ಹಂಗಾಗಿ ಜರ್ನಿ ಸ್ಟಾರ್ಟ್ ಆಗಿದ್ದು ಗೀತಾ ಸೀರಿಯಲ್ ಅಲ್ಲಿ 2 ಕ್ಯಾರೆಕ್ಟರ್ ಮಾಡಿದೆ ನಾನು. ಅದೇ ಪೊಲೀಸ್ ಒಂದು ಇದೊಂದಲ್ವಾ? ಒಂದು ಮಿಲಿಟರಿ ಆಫೀಸರ್. ಕರೆಕ್ಟ್. ಅದು ಸುಮಾರು ಎಪಿಸೋಡ್ ಬಂತಲ್ವಾ? ಹೌದೌದು, ತುಂಬಾ ಬಂತದ್ದು. ಒಂದು 15 ದಿನ 20 ದಿನ ಬಂತದ್ದು ಎಪಿಸೋಡ್. ಈಗ ಪೇಮೆಂಟ್ ಎಲ್ಲ ಹೆಂಗ್ ಕೊಡ್ತಾರೆ? ಪರವಾಗಿಲ್ಲ. ಪೇಮೆಂಟ್ ಎಲ್ಲ 4.5 ಇಷ್ಟೇ. ಆಮೇಲೆ ಅದ್ರ ಮೇಲೆ ಕೇಳಿದ್ರೆ ಕ್ಯಾರೆಕ್ಟರ್ ಸಿಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ. ಅಂದ್ರೆ ನಾವು ವಿ ಆರ್ ನಾಟ್ ಎ ರೆಕಗ್ನೈಸ್ಡ್ ಆರ್ಟಿಸ್ಟ್. ನಾವಿನ್ನು ತುಂಬಾ ಬಳಗದಿದೆ, ತುಂಬಾ ಮಾಡೋದಿದೆ. ಆಕ್ಚುಲಿ ನಾವೇನು ಖುಷಿ ಪಡ್ಕೊಂತಿದೀವಿ ಅಂತಂದ್ರೆ, ಎಷ್ಟೋ 100 ಕಲಿಕಾ ಕೇಂದ್ರಗಳಿಂದ ಆಚೆಗೆ 1000 ಜನ ಸ್ಟೂಡೆಂಟ್ಸ್ ಗಳು, ನೀನಾಜಮ್ ಇನ್ಕ್ಲೂಡ್ ಅಂತ ಕಡೆಯಿಂದ ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿರೋರು. ಇವತ್ತು ಜಗ್ಗೇಶ್ ಅವರಂತ ಟೀಮ್ ಅಲ್ಲಿ ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿರೋರು ಕ್ಯಾರೆಕ್ಟರ್ ಅಲ್ಲಿ ವಿಲವಿಲ್ಲ. ಜೊತೆಗೆ ಈಗೇನ್ ವಿಡಿಯೋ ಶೋಗಳು ಬಂದಿರೋರಿಗೆಲ್ಲ ಇವಕ್ಕೆ ದಿನಕ್ಕೆ 1000 ಜನ ಆರ್ಟಿಸ್ಟ್ಗಳು ಆಚೆ ಬರ್ತಾ ಇದ್ದಾರೆ. ಈಗ ನಿಮ್ಮ ಕಿವಿ ಮಾತು ಏನ್, ಈಗ ಒಂದು ಸೀರಿಯಲ್ಗೆ ಒಂದು ಸಿನಿಮಾಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಏನಾಗಿ ತಯಾರಾಗಿರ್ಬೇಕು, ಹೋಗಕ್ಕೆ ಏನ್ ಪ್ರಯತ್ನ ಮಾಡಬೇಕು? ಹೋಗಕ್ಕೆ ಏನ್ ಪ್ರಯತ್ನ ಅಂದ್ರೆ, ಫಸ್ಟ್ ಅಂದ್ರೆ ಯಾರು ನಮ್ಮನ್ನು ಕರೆದು ಕ್ಯಾರೆಕ್ಟರ್ ಕೊಡಲ್ಲ, ಅವಿರತ ಪ್ರಯತ್ನ ಬೇಕೇ ಬೇಕು. ಆಮೇಲೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಆಮೇಲೆ ಯಾವಾಗ್ಲೂ ಕೂಡ ತುಡಿತಾ ಇರ್ಬೇಕು, ಏನೋ ಸಾಧಿಸ್ಬೇಕು, ಮಾಡ್ಬೇಕು ಅಂತೇಳಿ. ಅಷ್ಟು ಸುಲಭವಾಗಿ ಯಾವ್ದು ಕೂಡ ಬರೆದು ಬರಲ್ಲ. ಆಮೇಲೆ ನಾವ್ ಯಾವ್ದೋ ಒಂದು ಶೂಟಿಂಗ್ ಸ್ಪಾಟಿಗೆ ಹೋಗಿ ಒಂದಿನ ಕೇಳಿದ ತಕ್ಷಣ ಸಿಗಲ್ಲ, 2 ದಿನ ಕೇಳಿದ ತಕ್ಷಣ ತಾಳ್ಮೆ ಬೇಕು ಅನ್ನೋದಲ್ವಾ? ತಾಳ್ಮೆ, ವಿಪರೀತ ತಾಳ್ಮೆ ಬೇಕು. ಜೊತೆಗೆ ಒಂದು ದುಡಿಮೆ ಬೇಕು. ಫಸ್ಟ್ ಎಕ್ಸ್ಟ್ರಾ ಬೇಕು ಇನ್ಕಮ್. ಫಸ್ಟ್ ಅಲ್ಲ, ಒಂದು ದುಡಿಮೆ ಬೇಕೇ ಬೇಕು. ಒಂದು ದುಡಿಮೆ ಇಟ್ಕೊಂಡು ನಾವು ಇಂಡಸ್ಟ್ರಿ ಬರಬೇಕು. ಅದು ಎಂತರಿಗೆ ಮನೇಲಿ ಕ್ಲೋಸ್ ಟುಗೆದರ್ ಇದಾರಪ್ಪ, ಅವ್ರಿಗೆ ಲೆಕ್ಕನ ಇಲ್ಲ ಅನ್ನೋರು. ಈಗ ಬ್ಯಾಂಗ್ಳೂರಲ್ಲಿ ನನಗೆ ಎಷ್ಟು ಜನ ಕೇಳ್ತಾರೆ, 10,000 ಕೊಡ್ಸಿರೋ ಒಂದು ಕ್ಯಾರೆಕ್ಟರ್ ಕೊಡ್ಸಿರೋಣ ಅಂತಾರೆ. 10 ದುಡ್ಡಿರೋರು, ಅವರಿಗೆ ದುಡ್ಡಿರೋರು ಅಂದ್ರೆ ಮನೇಲಿ ಬೆಕ್ಕದಂಗೆ ಇರ್ತಾರೆ, ಏನ್ ಅವಶ್ಯಕತೆ ಇಲ್ಲ. ಅವ್ರಿಗೆ ಶೋಕಿಗೋಸ್ಕರ ಒಂದೊಂದು ಸೀನ್, ಯಾವ್ದೋ ಒಂದ್ ಸೀನ್ ಮಾಡ್ಕೊಂಡು ಸಾಕು ಅಷ್ಟು ಮಟ್ಟಿಗೆ ಇರ್ತಾರೆ ಕೆಲವು ಜನ. ಅವ್ರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇರಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವ್ರು ಈ ದಾರಿ ಹಿಡಿಯಲ್ಲ, ಅಲ್ಲಿ ಇಲ್ಲಿ ಬಂದು ಕೇಳೋದ್ ಮಾಡಿ. ಅವರೆಲ್ಲ ಪ್ರೊಫೆಷನಲ್ ಟ್ರೈನಿಂಗ್ ಹೋಗ್ತಾರೆ, ಪ್ರೊಫೆಷನಲ್ ನೀಟಾಗಿ ತಗೋತಾರೆ. ತಗೊಂಡ್ಬಿಟ್ಟು ಆಮೇಲೆ ಪ್ರೊಡ್ಯೂಸರ್ಗಳು ಅವ್ರವ್ರು ಹಿಡ್ಕೊಂಡು ಅಥವಾ ಅವರೇ ಕೋ ಪ್ರೊಡ್ಯೂಸರ್ಗಳಾಗಿ ಏನೋ ಮಾಡ್ಬೇಕು. ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ಮೇನ್ ಬೇಕಾಗಿರೋದೇ ಒಳ್ಳೆ ಆರ್ಟಿಸ್ಟ್ ಇದ್ರೆ, ನೀಟಾಗಿರೋದು. ಅವನು ಪರ್ಫೆಕ್ಟ್ ಆರ್ಟಿಸ್ಟ್ ಅಂದ್ರೆ ಅವನು ಉಳ್ಕೋತಾನೆ, ಇಲ್ಲಾಂದ್ರೆ ಬ್ಯಾಕ್ ಗ್ರೌಂಡ್ ಇರುತ್ತೆ. ಈಗ ನಾನು ಉದಾಹರಣೆಗೆ ಸುದೀಪ್ ಸರ್ ತಗೋತೀನಿ. ಸುದೀಪ್ ಸರ್ ಅವರು ಊಟತಾನೆ ಚಿನ್ನ ಚಮಚ ಬಾಲಿಟ್ಕೊಂಡು, ಅವರು ಊಟದಾಗ್ಲಿ ಅವ್ರು ಆಟ ಆಡ್ಬೇಕಾದ್ರೆ ಅವ್ರ ಮನೇಲೆಲ್ಲ ಅಂಬರೀಶ್ ಅಣ್ಣ ಅವ್ರು ಇವ್ರು ಪ್ರತಿಯೊಬ್ರು ಕೂಡ ಆರ್ಟಿಸ್ಟ್ಗಳೆಲ್ಲ ಅವ್ರ ಜೊತೆ ಇವ್ರು ಆಟ ಆಡ್ಕೊಂಡು ಹೌದು. ಹಾಗಂತೇಳಿ ಅವ್ರ ಹೆಸರು ಬಲದ್ಮೇಲೆ ಅವರು 1-2 ಮೂವಿಗೆ ಬಂದು ಕಾಣಿಸ್ಕೊಂಡಿದ್ರೆ, ಇವರಲ್ಲಿ ರಿಯಲ್ ಕಲೆ ಅನ್ನೋದು ಇಲ್ಲದೆ ಹೋಗಿದ್ರೆ ಅವ್ರಿಗೆ ಬೆಳೆಯಕ್ ಆಗ್ತಾರೆ. ಇವತ್ತು ನಾನು ಉದಾಹರಣೆಗೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಹೇಳ್ತೀನಿ. ಅವರು ಬೇಕು ಅಂತ 110 ಮೂವಿಗೆ ಒಂದೇ ಸರಿ ಮುಹೂರ್ತ ಇಡ್ಬೋದು.
ಒಂದೇ ಸರಿ ಎಮರ್ಜಿಂಗ್ ಆಗಬಹುದು. ಅದು ಆಕ್ಟಿಂಗ್ ಹಂಗೆ ಬರಲ್ಲ ಸರ್. ಈಗ ಸುದೀಪ್ ಸರ್ನ ಹೇಳಕ್ ಹೋದ್ರೆ ಅವರು ಅಲ್ಲಿ ಆಕ್ಟಿಂಗ್ ಬೇರೆ ತರಬೇತಿ ಎಲ್ಲ ಪಡೆಯೋ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದು ಎರಡನೇದು ಅವಕಾಶಕ್ಕಾಗಿ ಕೂಡ ತುಂಬಾ ಅಲ್ದಾಡಿದ್ದಾರೆ. ಹೌದು ಅವ್ರ ಸ್ಪರ್ಶ ನೋಡಿ ಅಲ್ಲ, ಸುಮ್ನೆ ಅಭಿನಯ ಚಕ್ರವರ್ತಿ ಅಂತ ಹೇಳಿ ಯಾರು ಕರೆಯಲ್ಲ ಅಲ್ವಾ? ಆಕ್ಟಿಂಗ್ ಸ್ಕಿಲ್ ಇದ್ರೆ ದುಡ್ಡಿದೆ ಅಂತ ಯಾರು ಕರೆಯಲ್ಲ. ಹೌದೌದು, ಸಿನಿಮಾ ರಂಗದಲ್ಲಿ ದುಡ್ಡಿದೆ, ಆಮೇಲೆ ದುಡ್ಡಿದೆ ಅಂತ ಬಂದು ಒಂದು ಎರಡು ಮಾಡ್ಕೊಂಡು ಕಣ್ಣಿಗೆ ತೂಳಿ ಪಟ. ಹೌದು, ಡೆಡಿಕೇಶನ್ ಇದೆ ಚೆನ್ನಾಗಿ ಅವರಿಗೆ. ಖಂಡಿತ. ಆಮೇಲೆ ನನ್ನ ಲೆಕ್ಕದಲ್ಲಿ ನಾನ್ ಕಂಡಿರೋ ತರ ಇದು ಒಂದು ದೀಪ, ಉರಿಯೋ ದೀಪ ಇದ್ದಂಗೆ ಇಂಡಸ್ಟ್ರಿ. ಇಲ್ಲಿ ಏನು ಕಲೆ ಇಲ್ಲದೆ ನಾನು ಏನೋ ಬಿಡ್ತೀನಿ ಅಂತ ಬಂದಿರೋ ಎಷ್ಟೋ ಹುಳುಗಳು ಸತ್ತೋಗ್ಬಿಟ್ಟಿದೆ, ಕಣ್ಣಿ ಕಾಣ್ಣ ಸತ್ತೋಗ್ಬಿಟ್ಟಿದ್ದಾವೆ. ಅದನ್ನ ಮುಟ್ಟಕ್ ಹೋಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಯಾರೋ ಒಂದು ಎರಡು, ಯಾರೋ ದುನಿಯಾ ವಿಜಯ್ ಅಂತ, ಯಾರೋ ಒಬ್ಬ ಗಣೇಶ, ಆಮೇಲೆ ಈ ತರದಲ್ಲಿ ಯಾರೋ ಒಬ್ಬೊಬ್ರು ಕ್ಲಿಕ್ ಆಗಿರೋದು ಬಿಟ್ಬಿಟ್ರೆ ಇನ್ನೆಲ್ಲರೂ ದಬಾಕೊಂಡು ಜೀವನನೇ ಹಾಳು ಮಾಡ್ಕೊಂಡು ಈ ಕಡೆ ಬ್ಯಾಸೆನೂ ಗೇಯಕ್ಕಾಗ್ದಲೆ, ಈ ಕಡೆ ಕೂಲಿ ಮಾಡ್ಕೊಂಡು ತಿನ್ನಕ್ಕೂ ಆಗ್ದಲೆ, ಈ ಕಡೆ ಆಗ್ದಲೆ, ಈ ಕಡೆ ಅವಕಾಶನೂ ಸಿಗ್ದಲೆ ವಿಲ ಒದ್ದಾಡ್ರೆ ಎಷ್ಟೋ ಜನ ಇದ್ದಾರೆ. ಈಗ ನಿಮ್ದು ಗೀತ ಅಂತಾರೆ. ಈಗ ನಿಮ್ದು ಗೀತ ಆದ್ಮೇಲೆ ಮತ್ತೆ ಯಾವ್ದು ಬಂತು? ಗೀತ ಆದ್ಮೇಲೆ ತುಂಬಾ ಬಂದು ಸರ್, ಯಾವ್ಯಾವ ಅಂತ ಗೊತ್ತಾಗಲ್ಲ. ಗಿರಿರಾಮ ಮಾಡಿದೆ, ಅದ್ರಲ್ಲಿ ಒಳ್ಳೆ ಒಂದು ಲೀಡ್ ಸಿಕ್ತು. ಈಗ ಇದೆ ಹೆಂಗ್ ನಡೀತಾ ಇದೆ? ಈಗ ಇದು ಮುದ್ದು ಸೊಸೆ ಈಗ ಪ್ರೆಸೆಂಟ್ ಮುದ್ದು ಸೊಸೆ ಇದರಿಂದ. ಆಮೇಲೆ ಪುಟ್ಟಕ್ಕನ ಮಕ್ಕಳು ಮಾಡಿದೆ. ಆಮೇಲೆ ಇದು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಒಂದು 2 ಕ್ಯಾರೆಕ್ಟರ್ ಮಾಡಿದೆ, ಒಂದಲ್ಲ ಅಂತ ಹೇಳಿ. ಫಸ್ಟ್ ಒಂದು ಹುಚ್ಚಿನ ಕ್ಯಾರೆಕ್ಟರ್ ಮಾಡಿದ್ದೆ, ಒಂದು ಭಿಕ್ಷುಕನ ಕ್ಯಾರೆಕ್ಟರ್. ಅದು ತುಂಬಾ ಅದ್ಭುತವಾಗಿತ್ತು ನನ್ನ ಕರಿಯರ್ ಅಲ್ಲಿ. ಅದೇ ಫಸ್ಟ್ ಆತರ ಕ್ಯಾರೆಕ್ಟರ್. ಅದಾದ್ಮೇಲೆ ಅವರೇ ಡೈರೆಕ್ಟರ್ ಕರೆದು ಹೇಳಿದ್ರು, ಸರ್ ನಿಮ್ಗೆ ಯಾರು ಸರ್ ಹಿಂಗೆಲ್ಲ 1 day 2 day ಹಾಕೋತಾರೆ, ಒಳ್ಳೇದೊಂದು ಒಳ್ಳೆ ಕ್ಯಾರೆಕ್ಟರ್ ಹಾಕೋಬೋದಾ ಸರ್? ನೆಕ್ಸ್ಟ್ ಒಂದು 6 ತಿಂಗಳು ಮಾಡಿ ಸರ್, 6 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಯಾವ್ದಾದ್ರು ಚೆನ್ನಾಗಿ ಮಾಡುವಂತ ಅಂತ ಹೇಳಿ. ಆಮೇಲೆ ಶ್ರಾವಣಿ ಸುಬ್ರಹ್ಮಣ್ಯ ಸಿಕ್ತು. ಶ್ರಾವಣ ಸುಬ್ರಹ್ಮಣ್ಯದಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಅದು ಸಕ್ಕತ್ತಾಗಿತ್ತು. ಅದು ಕೂಡ ಈಗ ಮುದ್ದು ಸೊಸೆದು ಕಂಟಿನ್ಯೂ ಇದೆ. ಮುದ್ದು ಸೊಸೆ ಒಂದು ಕಂಟಿನ್ಯೂ ಇದೆ. ಅದ್ರಲ್ಲಿ ಒಂದು ಜೈಲರ್ ಕ್ಯಾರೆಕ್ಟರ್ ಮುದ್ದು ಸೊಸೆಯಲ್ಲಿ. ಅದು ನೋಡಿ, ಅವರು ಸೀನಿಯರ್ ಆಕ್ಟರ್ ಮುನಿಯಣ್ಣ, ಅವ್ರದೆಲ್ಲ ತುಂಬಾ ನೀವೆಲ್ಲ ಇದನ್ನ ಅವ್ರ ಸೀನಿಯರ್ ಕ್ಯಾರೆಕ್ಟರ್. ಅವ್ರನ್ನ ಪಾಪ ಬಟ್ಟೆನೆಲ್ಲ ಅವ್ರು ಆ ಮಟ್ಟಕ್ಕೆ ಅಪೋಸಿಟ್ ಕ್ಯಾರೆಕ್ಟರ್ ಹಂಗೆ ಇರ್ಬೇಕು, ಸುಮ್ನೆ ಹಾಕಲ್ಲ. ಅವಾಗ ಅವರು ಫಸ್ಟ್ ಹೇಳಿದ್ರು, ನೋಡಿ ಸರ್ ಈ ತರ ಕ್ಯಾರೆಕ್ಟರ್ ಈ ತರ ಇದೆ, ಆಕ್ಚುಲಿ ಇದು ಸಾಯಿ ಕುಮಾರ್ ಸರ್ ಮಾಡ್ಬೇಕಾಗಿತ್ತು ಕ್ಯಾರೆಕ್ಟರ್, ಬಟ್ ಅವ್ರು ಯಾವ್ದೋ ತೆಲುಗು ಮೂವಿಲಿ ಬಿಸಿ ಇದಾರೆ, ಅದಕ್ಕೋಸ್ಕರವಾಗಿ ಒಂದು ರೆಕಗ್ನೈಸ್ಡ್ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ದಾರೆ ಚಾನಲ್ ಅವರು ಕೂಡ. ನಿಮ್ದು ಪ್ರೊಫೈಲ್ ಕಳಿಸ್ಕೊಡ್ತೀನಿ ಸರ್, ಸೆಲೆಕ್ಟ್ ಆಯ್ತು ಅಂದ್ರೆ ಮಾಡಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಬೇರೆ ಕ್ಯಾರೆಕ್ಟರ್ ಮಾಡುವಂತ ಅಂತ ಹೇಳಿದ್ರು ಅವರು, ವೆಂಕಿ ಅವರು ಮ್ಯಾನೇಜರ್. ಆಯ್ತು ಸರ್ ಕಳಿಸಿ ಅಂತ ಕಳ್ಸಿಕೊಟ್ಟೆ, ಸೆಲೆಕ್ಟ್ ಆಯ್ತು. ಅವಾಗ ಅವರೇ ಫೋನ್ ಮಾಡ್ತಿಲ್ಲ, ಸರ್ ಸೆಲೆಕ್ಟ್ ಆಗಿದೆ, ನಾಳೆ ಶೂಟಿಂಗ್ ಇರುತ್ತೆ SR ಗೌಡ ಸ್ಟುಡಿಯೋಲಿ ಬನ್ನಿ ಅಂತ. ಅವಾಗ ಹೋದಾಗ ಅಲ್ಲಿ ರಿಹರ್ಸಲ್ ಎಲ್ಲ ನೋಡಿದ್ರು ಡೈರೆಕ್ಟರ್ ಅಲ್ಲ, ಆಮೇಲೆ ಅವ್ರಿಗೂ ಖುಷಿ ಆಯ್ತು. ಸರಿ ಸರ್ ಮಾಡಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂತು ಕ್ಯಾರೆಕ್ಟರ್, ಎಲ್ಲ ಕಡೆಯಿಂದ ಒಳ್ಳೆ ಪ್ರಶಂಸೆ. ಈಗಲೂ ಕೂಡ ಅವರು ಜೈಲ್ ಎಂಟ್ರಿ ಇತ್ತು, ಆಮೇಲೆ ಎಂಟ್ರಿನ ಮಾತ್ರ ಬಿಡುಗಡೆ ಸೀನು ಮುಗಿತು. ಈಗ ಮತ್ತೆ ನಾನು ಅವರಿಗೆ ವಾರ್ನ್ ಮಾಡಿ ಕಳ್ಸಿರ್ತೀನಿ, ಇಲ್ಲಿ ಇಷ್ಟೊತ್ತಿಗೆ ನಿನ್ ಕೊಬ್ಬೆಲ್ಲ ಕರಗಿರ್ಬೇಕಲ್ವಾ, ಈಗಾದ್ರೂ ಹೋಗಿ ಒಳ್ಳೆ ಜೀವನ ಕಟ್ಕೋ, ಇಲ್ಲ ಅಂತಂದ್ರೆ ಮತ್ತೆ ತಪ್ಪು ಮಾಡಿದ್ರೆ ಮತ್ತೆ ಒಳಗಡೆ ಬರ್ತೀಯ, ಮತ್ತೆ ನರಕ ಏನಂತ ಮತ್ತೆ ತೋರಿಸ್ಬೇಕಾಗತ್ತೆ ಅಂತ ಹೇಳಿರ್ತೀನಿ. ಇದಾದ್ಮೇಲೆ ಮತ್ತೆ ಬೇರೆ ಏನೋ ಸೀನಲ್ಲಿ ಅವ್ರು ಆಕ್ಚುಲಿ ಒಳಗೆ ಬಂದಿರೋದು, ಒಳಗೆ ಕತೆ ಪ್ರಕಾರ ಬಂದಿರೋದು ಏನಂದ್ರೆ ಜೈಲ್ ಒಳಗಡೆ ಯಾವ್ಯಾವ ರೀತಿ ಇರುತ್ತೆ ವ್ಯವಸ್ಥೆ ಅಂತ ಬಂದಿರ್ತಾರೆ. ನೆಕ್ಸ್ಟ್ MLA ಆಗಿ ಬರ್ತಾರೆ ಅವ್ರ ಒಳಗಡೆ, ಜೈಲ್ ಒಳಗಡೆ MLA ಆಗಿ ಬಂದಾಗ ಯಾವ್ಯಾವ ರೀತಿ ಎಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದು ಉದ್ದೇಶ ಇರುತ್ತೆ. ಅವಾಗ ಮತ್ತೆ ನನ್ ಸೀನ್ ಇರುತ್ತೆ, ಚೆನ್ನಾಗಿರುತ್ತೆ ಆತರ. ಆಯ್ತು, ಪುಟ್ಟಕ್ಕನ ಮಕ್ಕಳು ಆಯ್ತು, ಇದಾಯ್ತು. ಆಮೇಲೆ ನಮ್ಮ ಯಾವ್ದು ನಾಗಿಣಿ ಆಯ್ತು, ಸಿನಿಮಾಗಳು ಯಾವ್ದೋ ಒಂದು ಸಿನಿಮಾಗಳು ಶಂಭೋ ಶಿವಶಂಕರ್ ಆಯ್ತು. ಪಾಲರ್ ಮೂವಿಲಿ ನಾನೇ ಒಂದು ಮೈನ್ ಕ್ಯಾರೆಕ್ಟರ್ ಮಾಡಿದ್ದೇನೆ, ಅದನ್ನ ನೀವು ವಿಡಿಯೋ ಲಿಂಕ್ ಕಳ್ಸಿಕೊಟ್ಟಿದ್ದೀನಿ, ನೋಡಿದ್ದೆ. ಪಾಲಾರ್ ಅದಾಯ್ತು. ಇನ್ನೊಂದು ಪುಕ್ಷಟೆ ಪೈಸಾ ಅಂತ ಒಂದಾಯ್ತು. ಆಮೇಲೆ ಇನ್ನೊಂದು ಅಭೂತಪೂರ್ವ ಅಂತ ಒಂದು ಇಲ್ಲೇ ರೆಡಿ ಆಗ್ತಾ ಇದೆ ಚಿಕ್ಕಮಂಗ್ಳೂರಲ್ಲಿ, ಅದೆಲ್ಲ ಮನೆಯೆಲ್ಲ ಕರೆದೆಲ್ಲ ಮಾತಾಡಿದೀವಿ. ಅದೊಂದು ಅಭೂತಪೂರ್ವ ಅಂತ ಅದೊಂದು ಒಳ್ಳೆ ಮೂವಿಗಳು ಅಂದ್ರೆ ನಾನು ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ಭೈರತಿ ರಣಗಲ್ ಮೂವಿಲಿ ಒಂದು ಕ್ಯಾರೆಕ್ಟರ್ ಬಂತು, ಸ್ಟಾರ್ಟಿಂಗ್ ಬಿಗಿನಿಂಗ್ ಬಂದಿದ್ದು ಬಳ್ಳಾರಿಲಿ ಒಂದಿತ್ತು ಕ್ಯಾರೆಕ್ಟರ್. ಅದಕ್ಕೆ ನಾನು ಹೋಗಕ್ಕಾಗ್ಲಿಲ್ಲ, ಬೇರೆ ಬಿಸಿ ಇದ್ದೆ ನಾನು. ಆವಾಗ ಆಂಧ್ರಕ್ಕೆ ಕರ್ಸ್ಕೊಂಡ್ರು, ಒಳ್ಳೆ ಕ್ಯಾರೆಕ್ಟರ್ ಬನ್ನಿ ಅಂತೇಳಿ. ನಾನು ಆಮೇಲೆ ಎಸ್ಕಾಟ್ ಶ್ರೀನಿವಾಸು, ಆಮೇಲೆ ಇನ್ನೊಬ್ಬ ಭೈರತಿ ಇವನ್ ಬರ್ತಾರೆ, ಯಾರೋ ಇನ್ನೊಬ್ರು ಮೈಸೂರು ಚೇತನ್ ಅಂತ ಬರ್ತಾರೆ, ಅವರು 2 ಮೂವಿ ಹೀರೋ ಮಾಡಿದಾರೆ. ಅವರು ನಮ್ಮನ್ನೆಲ್ಲ ಆಂಧ್ರ ಕರ್ಸ್ಕೊಂಡ್ರು.
ಅಲ್ಲಿ ಹೋಗಿ ನೋಡಿದ್ರೆ ಈ ನನಗೆ ಒಳ್ಳೆ ಒಂದು ರೆಕಗ್ನೈಸ್ಡ್ ಕ್ಯಾರೆಕ್ಟರ್ ಅಂತ ನಾನು ಸಂಜಯ್ ಅವ್ರ ಹತ್ರ ಫಸ್ಟ್ ಹೇಳೇ ಹೋಗಿದ್ದೆ, ಒಳ್ಳೆ ಕ್ಯಾರೆಕ್ಟರ್ ಬರ್ತಿದ್ದಾರೆ ಅಂತ ಹೇಳಿ. ಸರ್ ಚೆನ್ನಾಗಿದೆ ಕ್ಯಾರೆಕ್ಟರ್. ಅಲ್ಲಿ ಹೋದ್ರೆ ಫಸ್ಟ್ ಗೆ ಏನು ಭೈರತಿ ರಣಗಲ್ ಮೂವಿಲಿ ಒಂದು ಇದು ಬರುತ್ತಲ್ಲ, ಒಂದು ಫೈರ್ ಎಂಜಿನ್, ಆ ಫೈರ್ ಎಂಜಿನ್ ಅಲ್ಲಿ ಒಂದು ಫೈರ್ ಎಂಜಿನ್ ಆಫೀಸರ್ ಕ್ಯಾರೆಕ್ಟರ್. ಬಟ್ ಅಲ್ಲ ಅಂತ ರೆಕಗ್ನೈಸೇಷನ್ ಕ್ಯಾರೆಕ್ಟರ್ ಸಿಗ್ಲಿಲ್ಲ ನನಗೆ. ಆವಾಗ ನೋಡಾಗ ನಾನು ಅಲ್ಲೇ ಅವ್ರಿಗೆ ಬೈದೆ ಬಂದೆ. ಈಗ ನಾವು ಅವರ ಒಂದು ಕಾಲ್ದುಳಿಗೂ ಸಮ ಇಲ್ಲ. ಶಿವರಾಜ್ ಕುಮಾರ್ ಸರ್ ಅಂತ ಮೂವಿಲಿ ಆಕ್ಚುಲಿ ಆಕ್ಟಿಂಗ್ ಮಾಡಿದೆ ಅನ್ನೋ ದೊಡ್ಡ ವಿಚಾರ, ಆ ಪ್ರಶ್ನೆ ಬೇರೆ. ಬಟ್ ನಾವೇನಂತ ಅಟ್ಲೀಸ್ಟ್ ಒಂದು ರೆಕಗ್ನೈಸೇಷನ್ ಸಿಗ್ಬೇಕಲ್ವಾ? ಈಗ ಅವರು 100 ಮೂವಿ ಮಾಡಿದ್ರೆ ಅವ್ರ ಲೆಕ್ಕ ಇಲ್ಲ. ನಾವೇನ್ ಮಾಡ್ಬೇಕಿತ್ತು, ನಾನು ಎಲ್ಲರಿಗೂ ಭೈರತಿ ರಣಗಲಲ್ಲಿ ಅವಕಾಶ ಸಿಕ್ಕಿದೆ, ಒಂಬಳೆ ಮೂವೀಸ್ ಸಿಕ್ಕಿದೆ ನನಗೆ, ಹಾಗೆ ಹೀಗೆ ಅಂತ ನಾವೇನೋ ಒಂದು ಎಮ್ಮೆ ಅಂತ ಖುಷಿ ಪಡ್ಕೊಂತಿರ್ತೀವಿ. ಆಮೇಲೆ ಭಗೀರಥದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ, ಅದರಲ್ಲೂ ಗೊತ್ತಾಗ್ಲಿಲ್ಲ, ಕ್ಯಾರೆಕ್ಟರ್ ಅಂತ ಗೊತ್ತಾಗ್ಲಿಲ್ಲ, ಬರ್ತಾನೆ ಹಿಂಗ್ ಹೋಗ್ತಾರೆ ಅಷ್ಟೇ. ಈಗ ಸಿನಿಮಾದವರೆಲ್ಲ ಹೆಂಗೆ ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರ ಅಂದ್ರೆ ಅದು ಅಲ್ಲೂ ಅಷ್ಟೇ ಸರ್. ಇವ್ರು ಎಲ್ಲಾ ಕೋಆರ್ಡಿನೇಟರ್ಸ್ ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ನಿಂತಿರುತ್ತೆ. ಅವರು ಅಲ್ಲಿ ಮಾತಾಡೋದೇ ಒಂದ್ ರೇಟು, ನಮ್ಮ ಹತ್ರ ಹೇಳೋದೇ ಒಂದ್ ರೇಟು. ಆಮೇಲೆ ನಮ್ಮ ಹತ್ರ ಒಳ್ಳೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಮಾಡಿ ಸರ್ ಅಷ್ಟೇ, ಏನೋ ನೋಡಿ ಕೊಡ್ಸೋಣ ಬನ್ನಿ ಸರ್ ಅಂತ ಹೇಳ್ತಾರೆ. ಆಮೇಲೆ ಪೇಮೆಂಟ್ ಹಾಕಿರಾಕು ಹಾಕ್ಲಿರ ಅದು ಇಲ್ಲ. ಭಾರಿ ಚೀಟಿಂಗ್ ಜಾಸ್ತಿ ಆ ಮಟ್ಟಕ್ಕೆ ಬರ್ತಿಲ್ಲ, ಆ ಮಟ್ಟಕ್ಕೆ ಬಿದ್ದಿಲ್ಲ. ಅಂದ್ರೆ ಸೀರಿಯಲ್ ಬೆಸ್ಟ್ ಅಂತ ಅಂತೀರಲ್ಲ ಬದುಕೋದಕ್ಕೆ. ಸೀರಿಯಲ್ ಅಂದ್ರೆ ನಾವ್ ಹೇಳೋದೇನಂದ್ರೆ ಮೂವಿ ನಾನು ಆಕ್ಚುಲಿ ಒಂದ್ 30 ಲೆಕ್ಕಾಚಾರಕ್ಕೆ ಮೂವಿ ಮಾಡಿದೀನಿ. ಆಮೇಲೆ ಅವೆಲ್ಲ ಡಬ್ಬ ತುಕ್ಕಿಡ್ ಕೂತ್ಕೊಂಡ್ಬಿಡ್ತವೆ, ರಿಲೀಸೇ ಆಗಲ್ಲ. ಅವು ಶೂಟಿಂಗ್ ಪಟ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅವೆಲ್ಲ ಆರ್ಟಿಸ್ಟ್ ಎಲ್ಲೋ ಒಂದ್ ಡಬ್ಬಕ್ಕೆ ಹಾಕಿಟ್ಬಿಡ್ತಾರೆ. ಇದನ್ನ ರಿಲೀಸ್ ಮಾಡಕ್ಕೆ ಆಗಲ್ಲ. ಒಂದ್ 12-13 ಮೂವಿ ರಿಲೀಸ್ ಆಗಿದೆ ಚಿಕ್ಕ ಪುಟ್ಟ ಪಾತ್ರಗಳೆಲ್ಲ. ಆಮೇಲೆ ಆತರ ಆಮೇಲೆ ಪ್ರಚಂಡ ಪುಟಾಣಿಗಳು ಅಂತ ಒಂದು ಮೂವಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ರಿಲೀಸೇ ಆಗ್ಲಿಲ್ಲ ಮೂವಿ. R.K. ಗಾಂಧಿ ಅಂತ ಡೈರೆಕ್ಟರ್. ಅದಾದ್ಮೇಲೆ ಅದೇ ಒಂದು ಶಂಭೋ ಶಿವಶಂಕರ್ ಅಂತ ಮೂವಿ ಮಾಡಿದೆ, ಅದು ಏನು ಆ ಮಟ್ಟಿಗೆ ಹಿಟ್ಟಾಗ್ಲಿಲ್ಲ ನಮ್ಮ ಇವರು ಡೈರೆಕ್ಟರ್. ಆಮೇಲೆ ಪಾಲಾರು ಸ್ವಲ್ಪ ಪರವಾಗಿಲ್ಲ, ಹತ್ತತ್ರ ಒಂದ್ 60 ದಿನದ ಲೆಕ್ಕಾಚಾರಕ್ಕೆ ಓಡ್ತು ಒಂದ್ 2-3 ಥಿಯೇಟರ್ ಅಲ್ಲಿ. ಅದು ಸ್ವಲ್ಪ ಪರವಾಗಿಲ್ಲ ನಮ್ಗೆ. ಆಮೇಲೆ ಅದು ಅವಾರ್ಡಿಗೆಲ್ಲ ಹೋಯ್ತಲ್ಲ ಮೂವಿ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ. ಹಿಂಗೆ ಆ ಮೂವಿಗಳಿಗೂ ಸೀರಿಯಲ್ಗೂ ಏನಿದೆ, ಮೂವಿಲಿ ಅಟ್ಲೀಸ್ಟ್ ಸೀರಿಯಲ್ ಅಲ್ಲಿ ಅವ್ನ ಸಂಭಾವನೆ ಕೊಡ್ಲಿ ಬಿಡ್ಲಿ, ಅಟ್ಲೀಸ್ಟ್ 1 ವಾರ 15 ದಿನದ ಒಳಗಡೆ ನಾವ್ ಏನ್ ಮಾಡಿದ್ವಿ ಅಂತ ನಮ್ ಕಣ್ಮುಂದೆ ಬಂದೋಗ್ಬಿಡ್ತು. ಆಮೇಲೆ ನಮಗೆ ತಿದ್ಕೊಳ್ಳಕ್ಕೆ, ನಮಗೆ ಮಾಡಕ್ಕೆ, ನೆಕ್ಸ್ಟ್ ಇನ್ನೊಬ್ಬ ಯಾರೋ ಒಬ್ಬ ಕೋ ಪ್ರೊಡ್ಯೂಸರ್ ಕೇಳಿದ್ರೆ ಅವ್ರಿಗೊಂದು ವಿಡಿಯೋ ಕಳಿಸ್ಲಿಕ್ಕೆ ನಮಗೆ ವಿಡಿಯೋನಾರು ಸಿಗುತ್ತೆ. ಮೂವಿಲಿ ಅದು ಏನು ಸಿಗೋದಿಲ್ಲ, ಮೂವಿನೇ ರಿಲೀಸ್ ಆಗಲ್ಲ ಆತರ. ಹಂಗಾಗಿ ನಾನು ಸೀರಿಯಲ್ಗಳು ಇಷ್ಟಪಡೋದು ಜಾಸ್ತಿ. ಮೂವಿ ಅಂತಂದ್ರೆ ಹೋಗೋದೇ ಇಲ್ಲ, ಎಷ್ಟೋ ಮೂವಿಗಳು ಹೋಗೋದೇ ಇಲ್ಲ. ಹೋಗ್ರ ಮಾರ ಅತ್ಲಾಗೆ ಅವ್ರು ರಿಲೀಸ್ ಆಗಲ್ಲ, ಪಾಡಾಗಲ್ಲ. ಆಮೇಲೆ ರಿಲೀಸ್ ಆದ್ರೆ ಎಷ್ಟು ಸರ್ 3 ದಿನ ಓಡಲ್ಲ, 1 ದಿನ ಓಡದೆ ಭಂಗ. ಕರ್ನಾಟಕದಲ್ಲಿ ಸಿನಿಮಾ ಭಾರಿ ಕಷ್ಟ ಇದೆ ಈ ಪರಿಸ್ಥಿತಿ. ಅಲ್ಲ, ಬರೀ ಸ್ಟಾರ್ ನಟರುಗಳು ಮಾತ್ರ ಒಂದ್ 6 ದಿನ 7 ದಿನ ಓಡೋದ್ ಬಿಟ್ಬಿಟ್ರೆ, ನೀವು ಇಡೀ ಇದನ್ನ ಬ್ಯಾಂಗ್ಳೂರಲ್ಲ ಇಡೀ ವರ್ಲ್ಡ್ ತಿರ್ಕೊಂಬಂದಿ ನೋಡೋಣ, 5 ದಿನ 6 ದಿನದ ಮೇಲೆ ಮೂವಿ ನಿಂತ್ಕೊಳ್ಳಲ್ಲ. ಸ್ಟಾರ್ ನಟದ ನಿಂತ್ಕೊಳ್ಳಲ್ಲ, ಸುದೀಪ್ ಶಿವಣ್ಣರ್ದ ನಿಂತ್ಕೊಳ್ಳಲ್ಲ. ಇನ್ನ ಆರ್ಡಿನರಿ ಹೀರೋಗಳು ಯಾವ ನಿಂತ್ಕೊಳ್ಳುತ್ತೆ. ಆಮೇಲೆ ಸಾಧು ಕೋಕಿಲ ಸರ್ ನಾವು ಒಂದು ಕಾಂಬಿನೇಷನ್ ಆಗಿ ಒಂದು ಮೂವಿ ಮಾಡಿದ್ವಿ, ಅಮರಾವತಿ ಪೊಲೀಸ್ ಸ್ಟೇಷನ್. ಅದೀಗ ಒಂದು ರಿಲೀಸ್ ರೆಡಿ ಇದೆ, ಅದನ್ನೊಂದು ಕ್ಯಾರೆಕ್ಟರ್ ಮಾಡಿದೀವಿ. ನಮ್ಮ ಕೀರ್ತಿರಾಜ್ ಸರ್ ಮಗಂದು, ಧರ್ಮಕೀರ್ತಿರಾಜ್ ಅಲ್ವಾ? ಧರ್ಮಕೀರ್ತಿ ಅವರು. ಅವ್ರಿಲ್ಲೇ ನಮ್ಮ ಅರಸೀಕೆರೆ ಹುಡುಗ ಡೈರೆಕ್ಟರ್ ಪುನೀತ್ ಅಂತ ಹೇಳಿ, ಅದೊಂದು ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವ್ರದ್ದು ನಮ್ದು ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಇದು ಸೀತಾರಾಮ ಸೀರಿಯಲ್ ಅಲ್ಲಿ ಮಾಡಿದ್ನಲ್ಲ, ಅದರಲ್ಲಿ ಒಂದು ಹೀರೋ ಫ್ರೆಂಡ್ ಮಾಡ್ತಾನಲ್ಲ, ಅವನು ನಾನು ಕಾಂಬಿನೇಷನ್ ಅಲ್ಲಿ 1-2 ಸೀನ್ ಬರ್ತೀನಿ. ಆಮೇಲೆ ಸಾಧು ಸರ್ ನಮ್ದು 1-2-3 ಸೀನು ಚೆನ್ನಾಗಿದೆ, ಕಾಮಿಡಿ. ಮತ್ತೆ ಇವರು ಸಂಚಾರಿ ವಿಜಯ್ ಬಗ್ಗೆ ತುಂಬಾ ಪ್ರೋಗ್ರಾಮ್ ಎಲ್ಲ ಮಾಡಿ. ಸಂಚಾರಿ ವಿಜಯ್ ಬಗ್ಗೆ ನಾವೇನ್ ಸರ್, ಅನನ್ಯ ಅವ್ರು ಯಾವಾಗ್ಲೂ ಕೂಡ ಎವರ್ ಗ್ರೀನ್ ಸ್ಟಾರ್. ಕಳ್ಸಲ ಪ್ರೋಗ್ರಾಮ್ ಎಲ್ಲ ಮಾಡಿದೀರಾ ಅಂತಲ್ಲ ಊರಲ್ಲಿ? ಇಲ್ಲ, ಅವ್ರಿಗೆ ನಾವು ಒಂದು ಸನ್ಮಾನ ಇಟ್ಕೊಂಡಿದ್ವಿ. ಅವರು ಫಸ್ಟ್ ಅವಾರ್ಡ್ ತಗೊಂಡ್ರಲ್ಲ, ಅವಾರ್ಡ್ ತಗೊಂಡಾಗ ಅವ್ರನ್ನ ನಮ್ಮೂರಿಗೆ ಕರೆಸಿ, ನಮ್ಮೂರು ನಿಡುವಳ್ಳಿ, ನಮ್ಮೂರು ಪಂಚನಹಳ್ಳಿ ಅಂತೇಳಿ, ಪಂಚನಹಳ್ಳಿ, ನಿಡುವಳ್ಳಿ, ತಿಮ್ಲಾಪುರ, ಈ ಕಡೆ ಚೌಡಿಪಾಳ್ಯ, ಈ ಕಡೆ ಎಲ್ಲ ಸುತ್ತಮುತ್ತ 10 ಹಳ್ಳಿಗಳು ಬರ್ತಾವಲ್ಲ, ಅಕ್ಕ ತಂಗಿ ಹಳ್ಳಿಗಳು ಅಂತ ಇವೆಲ್ಲ, ಅಣ್ಣ ತಮ್ಮ ಹಳ್ಳಿಗಳು ಅಂತ, ಒಂದೊಂದು ಕಿಲೋಮೀಟರ್ ದೂರ ಎಲ್ಲ.
ಎಲ್ಲರೂ ಸೇರಿಸಿ ಅವ್ರನ್ನ ಕರೆಸಿ ಒಂದ್ ಸನ್ಮಾನ ಮಾಡಿ, ಆಮೇಲೆ ದೇವ್ರು ಇವ್ರಿದಾರಲ್ಲ ಡೈರೆಕ್ಟರ್ ಅವ್ರಿಗೆಲ್ಲರಿಗೂ ಈ ತಂಡಕ್ಕೆ ಸನ್ಮಾನ ಮಾಡಿ ಕಳ್ಸಿದ್ವಿ. ಅವನು ನಾನು ಆಕ್ಚುಲಿ ಅವ್ರ ಅಣ್ಣ ನಾನು ಕ್ಲಾಸ್ಮೇಟ್ ಸಂಚಾರಿ ವಿಜಯ್ ಇದಾರಲ್ಲ, ಅವ್ರ ಅಣ್ಣ ಬಾಬು ಅಂತ, ಅವನೀಗ NR ಪುರದಲ್ಲಿ VA, ಅವ್ರ ಅಪ್ಪಾಜಿ ತೀರೋದ್ರಲ್ಲ, ಅವ್ರ ಅಪ್ಪಾಜಿ ಕೆಲ್ಸ ಅವನಿಗೆ ಸಿಕ್ತು, ಬಾಬು ಅಂತ ಹೇಳಿ, ಉಪಾಕ್ಷ ಅಂತ ಅವ್ರ ಅಣ್ಣನ ಹೆಸರು. ಅವನು ನಾನು ಎಲ್ಲ ಇಲ್ಲಿ ಪಂಚನಹಳ್ಳಿಲಿ PUC ಕ್ಲಾಸ್ಮೇಟ್. ಇವನು ಜೂನಿಯರ್, ಇವನು ಯಾರು ವಿಜಯ್. ನಾವೆಲ್ಲ ಇಲ್ಲಿ ಗೋಲಿ ಆಡೋದು ಅದು ಇದು ಮಾಡ್ತಿದ್ದಾಗ ಅವ್ನು ಬರೋ, ನಾವು ಅವ್ನ ಯಾರು ಆಟಕ್ಕೆ ಸೇರ್ಸ್ಕೊತಿಲ್ಲ, ಹೋಗ್ಲೇ ನಿನ್ನ ಬರಲ್ಲ, ನಿನಗೆ ಆಟ ಬರ ಹೋಗಿ ಆ ಕಡೆ ಅಂತ ಕಳಿಸ್ತಿದ್ವು. ಅವಾಗ ಅವ್ರು ಹೋಗ ಸುಮ್ನೆ ಅಳ್ತ ಅವ್ರ ಅಮ್ಮನ ಹತ್ರ ಇರುತ್ತೆ ಹೋಗೋನು. ಅವ್ರ ಅಮ್ಮ ಗೌರಮ್ಮ ಅಂತ ಸ್ಟಾಫ್ ನರ್ಸ್ ಅವರು. ಅವ್ರ ಅಪ್ಪಾಜಿ ಒಳ್ಳೆ ತಬ್ಲಿಸ್ಟ್ ಅವ್ರ ಅಪ್ಪಾಜಿ. ಹಂಗಾಗಿ ಅವ್ರಿಬ್ರದ್ದು ಲವ್ ಮ್ಯಾರೇಜ್ ಆಕ್ಚುಲಿ. ಯಾರ್ದು? ಅವ್ರ ತಂದೆ? ಅವ್ರ ತಂದೆ ತಾಯಿದು. ಎಲ್ಲಿ ಎಲ್ಲಿ ಅಜ್ಜಂಪುರ ಊರವ್ರು. ಅಲ್ಲಿಂದ ಅವರು ಇಲ್ಲಿ ಫಸ್ಟ್ ಟ್ರಾನ್ಸ್ಫರ್ ಆಗಿ ಬಂದ್ರು. ಫಸ್ಟ್ ಟ್ರಾನ್ಸ್ಫರ್ ಆಗಿ ಬಂದಾಗ ಆಗ ಇವರು ಸಂಚಾರಿ ವಿಜಯ್ ಹುಟ್ಟಿದ್ದಿ. ಮತ್ತೆ ಇವರು ಎಜುಕೇಶನ್ ಎಲ್ಲ ಬೆಂಗಳೂರಲ್ಲಿ ಮಾಡಿದ್ರ ವಿಜಯ್ ಸರ್? ಅಲ್ಲ ಇಲ್ಲಿ ಪಂಚನಹಳ್ಳಿ ಮಾಡಿದ್ರು. ಪಂಚನಹಳ್ಳಿಯಲ್ಲಿ ಅವ್ರದ್ದು 1 to 6 to 7 ತನಕ ಇಲ್ಲೇ ಆಣೆಗೆರೆ ಅಂತ. ಆಣೆಗೆರೆ ಆದ್ಮೇಲೆ PUC ಪಂಚನಹಳ್ಳಿ, ಅದಾದ್ಮೇಲೆ ಮತ್ತೆ ಟಿಪ್ಟೂರ್ ಹೋದ್ರು. ಟಿಪ್ಟೂರ್ ಮಾಡ್ಕೊಂಡು ಆಮೇಲೆ ಅವರು ಡ್ರಾಮಾ ಇದು ಎಲ್ಲ ಬ್ಯಾಂಗ್ಳೂರಲ್ಲಿ ಮಾಡ್ತಾ 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 ಸಂಚಾರಿ ತಂಡಕ್ಕೆ ಸೇರ್ಕೊಂಡು, ಆಮೇಲೆ ಇಂಜಿನಿಯರಿಂಗ್ ಮುಗೀತಲ್ಲ, ಇಂಜಿನಿಯರಿಂಗ್ ಮುಗಿದ್ಮೇಲೆ ಕಾಲೇಜಿಗೆ ಅವರು ಪಾರ್ಟ್ ಟೈಮ್ ಆಗಿ ಹೋಗ್ತಾ ಇದ್ರು. ಆವಾಗ ಮೂವಿ ಚೆನ್ನಾಗಿ ಕ್ಲಿಕ್ ಆಯ್ತು. ಆಮೇಲೆ ಒಳ್ಳೊಳ್ಳೆ ಆಫರ್ಗಳು ಬರ್ತಾ ಇತ್ತು. ಇದ್ದಿದ್ದೆ ಇಷ್ಟೊತ್ತಿಗೆ ಹತ್ತತ್ರ ಅವನು ಅದು 30-35-40 ಸಿನಿಮಾ ಆಗೋಗ್ರೆ ಸರ್. ಇಷ್ಟೊತ್ತಿಗೆ ಒಳ್ಳೆ ಬೇಡಿಕೆ ಇತ್ತು, ಡಿಮ್ಯಾಂಡ್ಸ್ ಮಾಡ್ತಿರ್ಲಿಲ್ಲ. ಕೆಲವು ಮೂವಿಗಳಿಗೆ ಆ ಕ್ಯಾರವ್ಯಾನು ಆದ ಆಡಮಳ ಎಂತದು ಇಲ್ಲ, ಯಾವ್ದೋ ಮನೆ ಒಳಗಡೆ ಹಂಗೆ ಮೇಕ್ ಮಾಡ್ಕೊಂಡು ಹಂಗೆ ಹೋಗೋದು. ಅಲ್ಲ, ಕೆಲವು ಕ್ಯಾರೆಕ್ಟರ್ ಗಳಿಗೆ ಅವರೇ ಸೂಟೇಬಲ್ ಅನ್ನೋ ರೀತಿ ಕಥೆಗಳು ತಯಾರಾಗ್ತವೆ. ಖಂಡಿತ. ಆಮೇಲೆ ನ್ಯಾಚುರಲ್ ಆಕ್ಟಿಂಗ್ ಮಾಡೋದು ಸಾರ್. ಅವನು ರಾಷ್ಟ್ರ ಪ್ರಶಸ್ತಿ ತಗೋಬೇಕಾದ್ರೆ ಅವನ ಜೊತೆಲಿ ಪೈಪೋಟಿ ನೀಡಿದ್ರೆ ಯಾರು ಸರ್? ಮಮ್ಮೂಟಿಯಲ್ಲಿ, ಇವರಲ್ಲಿ, ಶಾರುಖ್ ಖಾನ್ ಇಲ್ಲಿ ಅಂತವ್ರ ಜೊತೆಗೆ ಪೈಪೋಟಿ ಒಟ್ಟಿ ಒಂದ್ ಅವಾರ್ಡ್ ತಗೊಳ್ಳೋದು ಅಷ್ಟು ಸುಲಭದ ವಿಚಾರ. ಸಿನಿಮಾ ನೋಡಿದ್ದೇನೆ. ಸಿನಿಮಾ ಹಂಗೆ ಇದೆ ಸರ್, ಅದು ನೋಡಿದೀನಿ. ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟು ಜನಕ್ಕೆ ಅಂತ ಅವಾರ್ಡ್ ಒಂದು ಹೌದಲ್ಲ, ಎಷ್ಟು ಜನಕ್ಕೆ ಬಂದಿದೆ. ಆಮೇಲೆ ಆ ಸಿನಿಮಾದಲ್ಲಿ ನೋಡಿ ಯಾರ ಒಂದು ಹುಡುಗ ಅಂತಾರೆ, ಆ ವಾಕ್ ಮಾಡ್ಕೊಂಡು ಆ ಸಿಂಗಿಂಗ್ ಇರಲ್ಲ, ಹಿಂಗೆ ಆ ಚೆಸ್ಟ್ ನ ಈ ತರ ಶೇಕ್ ಮಾಡ್ಕೊಂಡು ಹಿಂಗೆಲ್ಲ ಬರ್ತಾನಲ್ಲ, ಅದನ್ನೆಲ್ಲ ನೋಡಿದ್ರೆ ಅವರೇ ನಾಚ್ಕೋಬೇಕು. ಯಾರು ಅವ್ರೇನಿದ್ದಾರೆ ಅವರೇ ನಾಚ್ಕೋಬೇಕು. ಬಾರಿ ಚೆನ್ನಾಗಿ ಮೂವಿ ಚೆನ್ನಾಗಿದೆ. ಬಟ್ ಇನ್ನಷ್ಟು ದಿನ ಇರ್ಬೇಕಿತ್ತು. ಬಟ್ ಏನ್ ಮಾಡ್ಲಿ, ಇನ್ನಷ್ಟು ದಿನ ಅಲ್ಲ ಸರ್, ಅವರು ಅದೇ ತನಕ ಇರ್ಬೇಕಿತ್ತು. ಆಮೇಲೆ ನಮ್ ಕಡೆಗೆಲ್ಲ ಪ್ರಥಮ ಒಬ್ಬ ಸಿನಿಮಾ ನಟ ಅಂತ ಇದ್ದಿದ್ದೆ ಅವ್ರು. ಹೌದೌದು. ನೀವು ಅಲ್ಲ, ಅವ್ರು ತೀರಿ ಹೋಗಿ 1 ವರ್ಷ ಆದ್ಮೇಲೆ ಒಂದು ಪ್ರೋಗ್ರಾಮ್ ಎಲ್ಲ ಮಾಡಿದಿರಲ್ಲ? ಹೌದೌದು. ಇಲ್ಲಿ ಅಂದ್ರೆ ಬಟ್ ಇಲ್ಲಿ ಆ ಮಟ್ಟಕ್ಕೆ ಸಹಕಾರ ಸಿಗ್ಲಿಲ್ಲ ಇಲ್ಲಿ. ಆಕ್ಚುಲಿ ಅವ್ರದ್ದು ಏನಾಯ್ತು ಅಂದ್ರೆ, ಯಾಕೆ ಬೇಜಾರಾಯ್ತು ಈ ಕಡೆ ಜನಗಳಿಗೆ ಅಂದ್ರೆ, ಅವರು ತೀರೋದಾಗ ಅವ್ರ ಬಾಡಿ ತಗೊಂಡ್ ಬಂದ್ರಲ್ಲ, ಅದನ್ನು ಸಾರ್ವಜನಿಕ ಸ್ಥಳದಲ್ಲಿ ಅವ್ರನ್ನ ಇದ್ ಮಾಡ್ಲಿಲ್ಲ, ಏನು ಮಣ್ಣು ಮಾಡ್ಲಿಲ್ಲ. ಒಂದು ವೈಯಕ್ತಿಕ ಅವ್ರ ಗೆಳೆಯನ ಒಂದು ಜಮೀನಿ ತಗೊಂಡೋಗಿ ಊತ ಹಾಕ್ಬಿಟ್ರು. ಹಂಗಾಗಿ ಜನಗಳ ಸಂಖ್ಯೆ ಅಲ್ಲಿಗೆ ಹೋಗೋದು ತುಂಬಾ ವಿರಳ ಆಗ್ಬಿಡ್ತು, ತುಂಬಾ ಕಮ್ಮಿ. ಯಾಕೆಂದ್ರೆ ಖಾಸಗಿ ಆಗೋಯ್ತಲ್ಲ, ಹೋಗೋಂತ ಪರಿಸ್ಥಿತಿ ಇರಲ್ಲ. ಇರಲ್ಲ. ಅದೇ ಒಂದು ಪ್ರೈವೇಟ್ ಜಾಗ ಇಲ್ಲಿ ತುಂಬಾ ಇತ್ತು. ಇಲ್ಲಿ ಮಾರ್ಕೆಟ್ ಯಾರ್ಡ್ ಇತ್ತು, ಆಮೇಲೆ ಹಾಸ್ಪಿಟಲ್ ಜಾಗ ಇತ್ತು, ತುಂಬಾ ವಿಶಾಲ ಜಾಗ ಇತ್ತು. ಅಲ್ಲೆಲ್ಲಾದ್ರೂ ಒಂದ್ ಕಡೆ ಮಾಡಿದ್ರೆ ಜನಸಂಪರ್ಕ ಜಾಸ್ತಿ ಬೆಳೀತಾ ಇತ್ತು. ಈಗ ಮತ್ತೆ ಆ ಸ್ಥಳ ಹೆಂಗಿದೆ ಈಗ? ಇದೆ. ಅಲ್ಲ, ಅದಕ್ಕೆ ಅಲ್ಲಿ ಅವರ ಮೂರ್ತಿ ಆತರ ಏನಾರು ಮಾಡಿದಾರೆ? ಇದೆ. ಹೌದು, ಸ್ಮಾರಕ ಮಾಡಿದ್ದಾರೆ. ಅಂದ್ರೆ ಜನ ಹೋಗ್ಬೋದು, ನೋಡ್ಬೋದು. ಹೌದು, ನೋಡ್ಬೋದು. ಆತರ ಯಾರಿಗೂ ಬರ್ಬೇಡಿ ಅಂತ ಪಾಪ ಅವ್ರು ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ, ಹೇಳುದು ಕೂಡ ಇಲ್ಲ ಅವರು. ಅವನು ನನ್ ಗೆಳೆಯನೇ. ಜಾಗ ಕೊಟ್ಟು ಅವರು ಸ್ಮಾರಕ ಎಲ್ಲ ಮಾಡ್ಸಿದಾರಲ್ಲ, ಅವನು ನನ್ ಗೆಳೆಯ ರಾಘವೇಂದ್ರ ಅಂತ. ಅವನು ಸ್ನೇಹ ಕಾನ್ವೆಂಟ್ ಅಂತ ನಡೀತಾ ಇದೆ ಇಲ್ಲಿ. ಅವನು ನನ್ ಗೆಳೆಯ, ಭಾರಿ ಒಳ್ಳೆ ಇದು. ಬಟ್ ಇಲ್ಲಿ ಅವ್ರ ಇದ್ರಲ್ಲಿ ಮಾಡ್ಬೇಕು ಅಂತ ಇಂಗಿತ ಇರ್ಲಿಲ್ಲ. ಅವತ್ತಿನ ಪರಿಸ್ಥಿತಿ ದಿಢೀರಂತ ನಿರ್ಧಾರಗಳು ಏನಿದೆ, ಆ ನಿರ್ಧಾರಗಳು ಯಾರ್ ಮಾತು ಕೇಳ್ಬೇಕು, ಯಾರು ಬಿಡ್ಬೇಕು, ಆಮೇಲೆ ಇವರಿಗೆ ಅಟ್ಲೀಸ್ಟ್ ಇವರಿಗೆ ಸ್ಥಳಾವಕಾಶ ಕೊಡೋರು ಯಾರು ಈ ಕ್ಷಣಕ್ಕೆ
ಈಗ ಪ್ರೈವೇಟ್ ಜಾಗ ಅಂದ್ರೆ ಜಿಲ್ಲಾಧಿಕಾರಿಯಿಂದ ತಹಶೀಲ್ದಾರ್ ಇವ್ರ ಕಡೆ ಶಾಂಕ್ಷನ್ ಆಗಿ ಬರ್ಬೇಕು, ಆ ಕ್ಷಣಕ್ಕೆ ಮಾಡೋರು ಯಾರು ಅವನ್ನೆಲ್ಲ. ಅದ್ರ ಬದ್ಲಿಗೆ ಇಲ್ಲ ಒಂದ್ ಕಡೆ ಇದ್ ಮಾಡ್ಬಿಡೋಣ, ಯಾಕೆಂದ್ರೆ ಅಷ್ಟು ಒಂದೇ ಉಸಿರಿಗೆ ಒಂದು ದಿನಕ್ಕೆ ಆಗುವಂತ ಕೆಲ್ಸಗಳಲ್ಲ. ಹಂಗಾಗಿ ಅವರೇ ಮಾಡ್ಬಿಟ್ರು ಇಲ್ಲೇ ಇರ್ಲಿ ಬಿಡಿ ಅತ್ಲಾಗೆ ಅಂತೇಳಿ ಒಂದು ಖಾಸಗಿ ಜಾಗಕ್ಕೆ ಅವರ ಸ್ವಂತ ಜಮೀನಿಗೆ ಹಾಕ್ಸಿದ್ರು. ಹಂಗಾಗಿ ಏನಾಯ್ತು ಅಲ್ಲಿ ಆಮೇಲೆ ಅದು ರೋಡ್ ಇಂದ ಸ್ವಲ್ಪ ದೂರ ಒಳಗಡೆ ಹೋಗ್ಬೇಕು, ಒಂದ್ 500 ಮೀಟರ್ ದೂರ ಒಳಗಡೆ ಹೋಗ್ಬೇಕು. ಹಂಗಾಗಿ ಜನಗಳಿಗೆ ಎಲ್ಲಿ ಅಂತಾನೆ ಗೊತ್ತಾಗಲ್ಲ. ಪಂಚನಹಳ್ಳಿ ಬಂದ ತಕ್ಷಣ ಪ್ರತಿಯೊಬ್ಬರು ನೆನಪು ಮಾಡ್ಕೊತಾರೆ ಸಂಚಾರಿ ವಿಜಯ ಜನ್ಮ ಇದು ಸ್ಮಾರಕ ಇರೋದು ಇಲ್ಲೇನೆ ಹೋಗ್ಬೇಕು ಅಂತ. ಆಮೇಲೆ ಹೋಗ್ತಾರೆ, ಯಾರು ಹೋಗಲ್ಲ ಅಂತೇನಲ್ಲ. ವರ್ಷಕ್ಕೆ ತುಂಬಾ ಜನ ಭೇಟಿ ಕೊಡ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆಮೇಲೆ ವರ್ಷಕ್ಕೆ ಅವರು ಪುಣ್ಯತಿಥಿ ಇದನ್ನೆಲ್ಲದ್ದು ಕೂಡ ತುಂಬಾ ವಿಜೃಂಭಣೆಗೆ ಮಾಡ್ತಾರೆ. ಅವ್ರ ಅಣ್ಣ ತಮ್ಮ ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಎಲ್ಲಾ ಕಡೆ ಜನನೆಲ್ಲ ಸಂಪರ್ಕ ಮಾಡಿ ಕೂಡಿ ಕಾರ್ಯಕ್ರಮನೆಲ್ಲ ಮಾಡ್ತಾರೆ. ಬಟ್ ನಾನು ಅಷ್ಟು ಸಾಲದು ಅಂತ ಅವರು ಮಾಡಿರೋ ಸಾಧನೆಗೆ ಅಷ್ಟು ಸಾಲದು ಇನ್ನೂ ಬೇಕು ಅಂತ ನನ್ನ ಆಸೆ. ಅದೇ ಗೌರ್ಮೆಂಟ್ ಜಾಗ ಕೊಟ್ಟು ಅಲ್ಲೇ ಒಂದು ಸ್ಮಾರಕ ತರ ಮಾಡಿ ಜನ ಭೇಟಿ ಮಾಡೋ ತರ ಯಾರು ಬಂದ್ರು, ಯಾರೋ ಒಬ್ಬ ಹೋಗಿ ಓದು ಕೂಡ ನಾನು ನೋಡ್ಕೊಂಡ್ ಬರ್ತೀನಿ ಅಥವಾ ನಾನು ನೋಡ್ಕೊಂಡ್ ಬರ್ತೀನಿ ಅನ್ನೋ ತರ ಇದ್ದಿದ್ರೆ ಇನ್ನು ಭಾರಿ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಆಸೆ. ನೀವು ಅವರನ್ನು ಸಿನಿಮಾ ಇದಾದ್ಮೇಲೆ ಲಾಸ್ಟ್ ಕೊನೆ ಯಾವಾಗ ಭೇಟಿ ಮಾಡಿದ್ರಿ? ನಾನಂದ್ರೆ ನಂದು ಅದು ಒಂದು ಯಾವ್ದೋ ಒಂದು ಮೂವ್ ಅಲ್ಲ, ನನ್ಗೆ ಒಂದು ಇದೇ ತರ ಒಂದು ಚಾನಲ್ ನವರು ಇಂಟರ್ವ್ಯೂ ಬಂದಿದ್ರು, ಇಲ್ಲಿ ಗುಲ್ಬರ್ಗದಿಂದ ಬಂದಿದ್ರು. ಆಗ ಒಂದ್ ಚಾನಲ್ ಇಂಟರ್ವ್ಯೂ ಮಾಡ್ಬೇಕು ಸರ್ ಅಂತ ಅಂದಾಗ ಕೆಲವು ಜನ ಬೈಟ್ಸ್ ತಗೊಂತಾ ಇದ್ದೆ ನಾನು. ಇವತ್ತು ಯಾಕೆ ತರ ಕೇಳ್ತಾ ಇದ್ರೆ ಅದೇ ತರವ. ಅವಾಗ ವಿಜಿಗ್ ಫೋನ್ ಮಾಡಿದೆ, ವಿಜಿ ಈ ತರ ಒಂದು ಚಾನಲ್ ನವರು ಇಂಟರ್ವ್ಯೂ ಬರ್ತಾ ಇದಾರೆ ಕಣೋ, ಬೈಟ್ಸ್ ಕೊಡ್ಬೇಕಿತ್ತು ಕಣೋ ಅಂದೆ. ಅಣ್ಣ ನನ್ಗೆ ಸ್ವಲ್ಪ ಇದು ಕೊಡೋ ಅಟ್ಯಾಕ್ ಇದೆ, ಹುಷಾರಿಲ್ಲ, ನನ್ ಥ್ರೋಟ್ ಇನ್ಫೆಕ್ಷನ್ ಇದೆ ಅಂತಂದ. ನೀನ್ ಯಾವ ಫ್ರೀ ಆಗ್ತಿ ಅವಾಗ ಕೊಡು ಮಾರ್ಯ, ನಿನ್ಗೆ ಹೆಂಗ್ ಅನ್ಸುತ್ತ ಹಂಗ್ ಕೊಡ, ನೀನ್ ತಲೆ ಕೆಲ್ಸ್ಕಂತೀಯ ಅದಕ್ಕೆಲ್ಲವಂದೆ. ಹಾಗೆ ನಾನು ಸಂಜೆ ಮಾಡಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸ್ತೀನಿ, ನನ್ನ ಹತ್ರ ಈಗಲೂ ಇದೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸ್ಕೊಡ್ತೀನಿ ನಿಮ್ಗೆ. ಅವಾಗ ಒಂದ್ ಸಂಜೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಕಳಿಸ್ತಾ ND ರೇವಣ್ಣ ಅಂತ ಹೇಳಿ, ರೇವಣ್ಣ ನಿಡುವಳಿತಾನೆ ಹೆಸರುವಾಸಿ ಆಗಿದ್ದಾರೆ ಇವರು. ಕಲೆ ಬಗ್ಗೆ ಅದ್ರಲ್ಲಿ ಇದ್ ಮಾಡ್ಕೊಂಡು ಅವಾಗ ನಾನು ವಿಡಿಯೋ ಮಾಡಿ ಕಳಿಸ್ತಾ. ಅವಾಗ ನನ್ಗೆ ಅವಾಗ ನಂದಿನ್ನು ಹೊಸ್ತಲ್ವಾ, ಅವಾಗ ಏನ್ ಈ ಕ್ಯಾರೆಕ್ಟರ್ ಕರಿತಾ ಇದ್ದಾರೆ ಕಣೋ, ಈ ಕ್ಯಾರೆಕ್ಟರ್ ಕರಿತಾ ಇದ್ದಾರೆ ಕಣೋ, ಸಂಭವನೆ ಏನ್ ಕೇಳೋಣ ಅಂತ ನಾನ್ ಕೇಳ್ತಾ ಇದ್ದೆ. ಎಲ್ಲಕ್ಕೂ ನಾನು ಗೈಡ್ ತಗೋತಿದ್ದೆ. ಅದಕ್ಕೆ ಏನ್ ಕ್ಯಾರೆಕ್ಟರ್ ಅಂತೆ ಅನ್ನೋ, ಈ ತರ ಕಣೋ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕರಿತಾ ಇದ್ದಾರೆ ಆ ಗೀತಾ ಸೀರಿಯಲ್ಗೆ, ಇನ್ನೊಂದ್ ಯಾವ್ದೋ ಒಂದ್ ಇದಕ್ಕೆ. ಹೌದಾ, ಈಗ ನಾವು ಅಂದ್ರೆ ರೇವಣ್ಣ ಎಲ್ಲ ಒಂದು ಪ್ಯಾಕೇಜ್ ಮಾತಾಡ್ಕೊಂತೀವಿ, ಆ ಕ್ಯಾರೆಕ್ಟರ್ ಲೀಡ್ ಇರುತ್ತಲ್ಲ ಹಾಗಾಗಿ. ಆಮೇಲೆ ನೀವು ಅಂದ್ರೆ ಒನ್ ಡೇ ಕ್ಯಾರೆಕ್ಟರ್ ಒಳಗೆ ಹೋಗ್ತಿರ್ತೀರಾ ಬಿಗಿನಿಂಗ್ ಅಲ್ಲಿ, ಅದಕ್ಕೆ ಒಂದ್ 4 ಕೇಳೋ, ಒಂದ್ 5 ಕೇಳು ನೋಡೋಣ ಅವ್ರ ಹಂಗೆ ಹೆಂಗೆ ಅಂತಂದ್ರೆ ಈಗ ನಿಮಗೆ ಕ್ಯಾರೆಕ್ಟರ್ ಸಿಗೋದೇ ಹೆಚ್ಚಾಗಿರುತ್ತೆ. ಎಷ್ಟು ಒಂದ್ ಕೊಡ್ತಾರೆ ಮಾಡು, ಹೋಗ್ತಾ ಚೆನ್ನಾಗಾಗುತ್ತೆ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಯಾವ್ದೋ ಒಂದು ಮೂವಿ ಮಾಡ್ತಾ ಇದೀವಿ, ಅದ್ರೊಂದ್ ಒಳ್ಳೆ ಬೆಸ್ಟ್ ಕ್ಯಾರೆಕ್ಟರ್ ಇದೆ ಮಾಡೋಣ ಅಂತೆಲ್ಲ ಹೇಳ್ತಿದ್ದೆ. ಅವ್ ನಮಗೆ ಏನೋ ಒಂದ್ ಖುಷಿ ಅನಿಸ್ತಿತ್ತು, ಏನೋ ಒಂದ್ ಹೆಮ್ಮೆ ಅನಿಸ್ತಿತ್ತು. ಆಕ್ಚುಲಿ ಇಷ್ಟೊತ್ತಿಗೆ ಇದ್ದಿದ್ರೆ ನಮ್ಮ ಅವ್ರ ಕಾಮಿಡಿ ಒಂದ್ 5-6 ಮೂವಿ ಅಂತ ಪಕ್ಕ ಬಂದಿರೋದು. ಅವರು ಈಗ ಕೊನೆದಾಗಿ ತೀರಿಯೋದಾಗ ಎಲ್ಲಿದ್ರಿ ನೀವು? ಇಲ್ಲ, ನಾವು ಊರಲ್ಲಿದ್ವಿ ಅವತ್ತು. ಆಮೇಲೆ ಬಂದಾಗೆಲ್ಲ ನಾವೆಲ್ಲ ಪೂರ್ತಿ ಇಲ್ಲೆಲ್ಲ ನಾವೆಲ್ಲ ಸ್ವಲ್ಪ ಏರ್ಪಾಡು ಅದೆಲ್ಲ ಜೊತೆಲೆಲ್ಲ ಓಡಾಡ್ಕೊಂಡು ಮಾಡ್ಕೊಂಡು, ಅವ್ರ ಬಾಡಿ ಬಂದಾಗ ಎಲ್ಲ ಪೂರ್ತಿ ಊರ್ ತುಂಬಾ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಅವಾಗ ಕರ್ಕೊಂಡು ಹೋಗಿ ಇದ್ ಮಾಡಿ ಅವತ್ತು ಊರಲ್ಲೇ ಇದ್ದೆ ನಾನು. ಬಟ್ ಅದು ಕೊರೋನಾ ಟೈಮ್ ಅಲ್ವಾ, ಎಲ್ಲೂ ಹೋಗಂಗಿಲ್ಲ. ಬಟ್ ಅದೊಂದು ದೊಡ್ಡ ನಕ್ಷತ್ರ ಸರ್, ನಮ್ ಕಡೆಗೆಲ್ಲ ಅದೇ ಒಂದ್ ದೊಡ್ಡ ಕಳಶ ಇದ್ದಂಗಿತ್ತು. ಕಲೆಯನ್ನ ವಿಚಾರ ಬಂದ್ರೆ ನಾನು ಈಗ ಮೊನ್ನೆ ಒಂದು ಡಿಗ್ರಿ ಕಾಲೇಜಿಗೆ ನನ್ನ ಒಂದು ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು, ಪಂಚನಹಳ್ಳಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ. ನಾನು ಅಲ್ಲಿ ಜ್ಞಾಪಿಸ್ಕೊಂಡೆ ಎಂತ ಒಂದು ಕಳಶ ನಮಗೆ ಕಳಿಸಿ ಬಿದ್ಬಿಡ್ತಪ್ಪ ಈ ಕಡೆ ಆ ಒಂದು ಇದ್ರಲ್ಲಿ ಅಂತೇಳಿ. ಆಮೇಲೆ ಅವ್ರ ಶಿಷ್ಯರು ಅವ್ರ ಗುರುಗಳು ಇನ್ನೊಬ್ರು ಚೆನ್ನೈ ಅಂತ ಸರ್ ಇದಾರೆ, ಅವರು ಸಂಚಾರಿ ವಿಜಯವರು ಶಿಷ್ಯರು PUCಲಿ, ಅವ್ರಿಗೂ ನಮ್ಗೆಲ್ಲರಿಗೂ ಟೀಚರ್ ಅವ್ರು ಚೆನ್ನೈ ಅಂತ ಹೇಳಿ. ಅವ್ರದ್ದೊಂದು ರಿಟೈರ್ಮೆಂಟ್ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋದಾಗ್ಲು. ಆಮೇಲೆ ನಮ್ ಕಡೆಯಲ್ಲಿ ಕಲೆಯ ವಿಚಾರ ಬಂದಾಗ, ಯಾವುದೇ ವಿಚಾರ ಬಂದಾಗ್ಲೂ ಕೂಡ ಸಂಚಾರಿ ವಿಜಯ್ ಅವ್ರದ್ದೊಂದು ಹೆಸರು ಪಾಸ್ ಆಗಿ ಹೋಗುತ್ತೆ. ಯಾಕೆಂದ್ರೆ ಅವ್ರು ನಮ್ಮ ಪಂಚನಹಳ್ಳಿ ಹೋಬ್ಳಿಲಿ ಇಂತ ಒಂದು ದೊಡ್ಡ ಇದು ಮೆಟ್ಟಿ ಹೋದಂತ ನಾಡು ಮಾರಾಯ ಇವೆಲ್ಲ ಅಂತ. ಅದೇ ನಾನು ಅಂತ ಒಂದು ಕಲಾವಿದ್ರನ್ನ ನೆನ್ಪು ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಮಾತಾಡಿದ್ನಿ. ಯಾಕೆ ನಿಮಗೆ ಒಡನಾಡಿ ನಿಮ್ಮ ಊರ್ನವರು
ಖಂಡಿತ 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 ನಾವೆಲ್ಲ ನಮಗೆ ಒಂದು ಖುಷಿ ಅನ್ಸುತ್ತೆ ಸರ್. ಆಮೇಲೆ ಅವನ ಈ ಕಡೆಗೆ ಯಾವಾಗ ಬಂದಾಗ್ಲೂ ಕೂಡ ನಮ್ಗೆಲ್ಲ ಒಂದು ಫೋನ್ ಮಾಡ್ತಿದ್ದ, ಈ ಕಡೆ ಶಾಣೆಹಳ್ಳಿ ಮಠಕ್ಕೆ ಇನ್ವೈಟ್ ಮಾಡಿದ್ರೆ ಅಲ್ಲಿಗೆ ಹೋಗ್ತಾ ಇದೀವಿ ಬರ್ರ ಹೋಗೋಣ ಅಂತ. ನಾವಿಲ್ಲೆಲ್ಲ ಒಂದ್ 4-5 ಹುಡುಗರ ಜೊತೆಗೆ ಹೋಗ್ತಾ ಇದ್ವಿ ನಾವು ಈ ಕಡೆಗೆ ಊರ್ ಕಡೆ ಬಂದಾಗ. ಆಮೇಲೆ ಅವ್ ಬಂದಾಗೆಲ್ಲ ಹೇಳೋಣ ಬೆಂಗಳೂರಿಗೆ ಬರ್ರೋ ಮನೆಗ್ ಬಂದಾಗ ಅಂತ ಹೇಳಿ. ಆಮೇಲೆ ನಾವ್ ಫ್ರೆಂಡ್ಸ್ ಗಳೆಲ್ಲ ಹೋಗ್ ಬರ್ತಿದ್ವಿ, ನಾವ್ ಹೋದಾಗ್ಲೂ ಕೂಡ ಅಷ್ಟೇ. ಆಮೇಲೆ ಭಾರಿ ಕ್ಲೋಸ್ ನಾವೆಲ್ಲ. ಆಮೇಲೆ ಇಲ್ಲಿಗೆಲ್ಲ ಬಂದಾಗ ಅವ್ರ ಹಳೆ ಮನೆ ಎಲ್ಲ ಇತ್ತು ಇಲ್ಲಿ ಹಣಗೆರೆ ಹತ್ರ, ನಮ್ ಪಂಚಣಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ. ಅವಾಗ ಬಂದು ಅವ್ರ ಮನೆ ಹತ್ರ ಹೋಗಿ ನೋಡು ರೇವಣ್ಣ ಈ ಮನೇಲಿ ನಾನು ವಾಸವಾಗಿದ್ದೆ ಅಂತ, ಅವ್ರು ನಮ್ಮಲ್ಲ ಇವಾಗ ಅಂತೇಳಿ ಅವ್ರ ಮನೆ ಮುಂದೆಲ್ಲ ನಿಂತ್ಕೊಂಡು ನೋಡಿ. ಆಮೇಲೆ ಅವನು ಭಾವುಕನಾಗ್ತಾ ಇದ್ದ, ನಮ್ ತಂದೆ ತಾಯಿ ಇವಾಗ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಖುಷಿ ಪಡೋರು ಹಾಗೆ ಹೇಗೆ ಅಂತ. ಆಮೇಲೆ ಅದೆಲ್ಲ ನಮ್ಗೂ ಒಂಥರ ಒಂದೊಂದ್ಸಲ ಕಣ್ಣೆಲ್ಲ. ಈಗ ಏನಿಲ್ಲ, ನೆನಪು ಮಾಡ್ಕೊಂಡು ಅವರ ಸಾಧನೆ ನೆನಪು ಮಾಡ್ಕೊಳ್ಳೋದು, ಹೆಸರನ್ನ ನೆನಪು ಮಾಡ್ಕೊಳ್ಳೋ ಅಷ್ಟೇ, ಇನ್ನೇನ್ ಮಾಡೋದು ನಾವಲ್ವಾ. ಸತ್ಯ ಸತ್ಯ ಸತ್ಯ. ಜನಗಳಿಗೆ ಅದೊಂದು ಏನು ಅವರ ಕಲೆ ನಡವಳಿಕೆ ದಾರಿದೀಪ ಆಗ್ಬೇಕಷ್ಟೇ ಅಲ್ವಾ. ಖಂಡಿತ. ಆಮೇಲೆ ಮೊನ್ನೆ ನಾನು ಕಲರ್ಸ್ ಕನ್ನಡದಲ್ಲಿ ಜಡ್ಜಾಗಿ ಹೋಗಿದ್ದೆ ಯಾವ್ದೊಂದು ಇದಕ್ಕೆ, ಯಾವ್ದೋ ಒಂದು ಇದಕ್ಕೆ. ಅಲ್ಲೆಲ್ಲ ಆಮೇಲೆ ಅವನ ಮುಖನೇ, ಅವನು ಏನೋ ಸ್ವಲ್ಪ ಹೈಟ್ ಇದ್ದಿದ್ರೆ ಇಂಡಸ್ಟ್ರಿ ಕಥೆನೆ ಬೇರೆ ಆಗ್ಬಿಡೋದು ಅವನ ಆಕ್ಟಿಂಗ್ಗೆ. ಅವ್ನು ನೋಡಿದಾಗೆಲ್ಲ ನಮಗೆ ಸುನಿಲ್ ಅವ್ರ ನೆನಪಾಗ. ಹೌದು ಖಂಡಿತ ನಿಜ. ಅವ್ರು ಸೇಮ್ ಅವ್ರ ಫೇಸ್ ಸೇಮ್ ಸುನಿಲ್ ಜಾಗ ಅವ್ರು ತುಂಬ್ತಾರೆ, ಪಕ್ಕ ತುಂಬಿದ್ರು, ಪಕ್ಕ ತುಂಬಿದ್ರು, ಹಂಗೆ ಹೋಗ್ತಾ ಇತ್ತು. ಏನ್ ಮಾಡ್ತೀರಾ, ಒಂದ್ಸರಿ ಏನು ಮಾಡಕ್ ಆಗಲ್ಲ, ಬಾರಿ ಬೇಜಾರಾಗ್ಬಿಡುತ್ತೆ ಅನ್ಸ್ಕೊಂಡಾಗ. ಮತ್ತೆ ಈಗ ಮುಂದಿನ ಸಿನಿಮಾಗಳೆಲ್ಲ, ಸಿನಿಮಾ ಸೀರಿಯಲ್ ಎಲ್ಲ ಇದೆಯಾ? ಅದೇ ನಾನು ಮೂವಿಗಳು ತುಂಬಾ ಕಮ್ಮಿ ಹೋಗ್ಕೊಳ್ಳೋದು, ಸೀರಿಯಲ್ಗಳಿಗೆ ಹೋಗ್ತಾ ಇರತ್ತೆ. ಆಮೇಲೆ ಯಾವ್ದು ನನ್ನ ಜೊತೆ ನಿನ್ನ ಕತೆ ಅದೊಂದು ಇದಕ್ಕೆ ಮೊನ್ನೆ ಫೋನ್ ಮಾಡಿದ್ರೆ ನಾನು ಬಿಸಿ ಆದೆ, ಹಂಗ ಹೋಗ್ಲಿಲ್ಲ. ಇನ್ನೊಂದ್ 2-3 ಸೀರಿಯಲ್ ಈಗ ಪ್ರೆಸೆಂಟ್ ಮಾಡವು. ಭಾರ್ಗವಿಗೆ ಮೊನ್ನೆನೂ ಒಂದು ಕಾಲಿತ್ತು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತೇಳಿ ನಾನು ಸ್ವಲ್ಪ ಬೇರೆ ಅದೇ ಇದು ಮುದ್ದು ಸೊಸೆ ಬಿಸಿ ಇದೆ, ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ತುಂಬಾ ಆಫರ್ಗಳಿದೆ ಇವಾಗಂತೂ, ಸಾಕುನಷ್ಟು ಆಫರ್ಗಳಿದೆ ನನ್ನ ಕೆಲ್ಸಕ್ಕೆ. ತುಂಬಾ ಕೆಲಸ ಇದೆ ಸಾಕು ಸೀರಿಯಲ್ಗಳಲ್ಲಿ. ಯಾವಾಗ್ಲೂ ಸ್ವಲ್ಪ ಓಡೋ ಕುದುರೆ ಓಡ್ತಾ ಇದ್ದೀನಿ ಸದ್ಯಕ್ಕೆ. ನೋಡೋಣ ಮುಂದೆ ಪ್ರಪಂಚ ಆಗಿರುತ್ತೆ. ನಿಮ್ಮ ಕಲೆ ಹಿಂಗೆ ಮುಂದೆ. ಆಮೇಲೆ ನಾವು ಜಾಸ್ತಿ ಅಭಿಲಾಷೆಯಾಗಿ ಇಟ್ಕೊಂಡೇನು ಹೋಗಲ್ಲ. ಕ್ಯಾರೆಕ್ಟರ್ ಬಂತ ಖುಷಿಯಾಗಿ ಮಾಡ್ತೀವಿ, ಬರ್ಲಿಲ್ವಾ ಬೇರೆ ಕೆಲಸ ಇರುತ್ತೆ ಆರಾಮಾಗಿ ಮಾಡ್ತೀವಿ. ಆರ್ಕೆಸ್ಟ್ರಾ ಮಾಡ್ತಾ ಇದ್ದೀರಾ? ಆರ್ಕೆಸ್ಟ್ರಾಗಳು ನಾನು ಆರ್ಕೆಸ್ಟ್ರಾಗೆ ಮೊದ್ಲು ಸಿಂಗಿಂಗ್ ಅದೆಲ್ಲ ಮಾಡ್ತಿದ್ದೆ, ಹೋಗ್ತಿದ್ದೆ. ಬಟ್ ಆರ್ಕೆಸ್ಟ್ರಾ ಈಗ ನಾನು ಸುಮ್ಮನೆ ಟೀಪಾಗಿ ಹೋಗ್ತೀನಿ ಅಷ್ಟೇ. ಈಗ ಏನಂದ್ರೆ ಮೊದ್ಲು ಅಂದ್ರೆ ಸಿಂಗಿಂಗ್ ಅದೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ಆರ್ಕೆಸ್ಟ್ರಾಕ್ಕೆಲ್ಲ ಕರೆಯೋದೇನಂದ್ರೆ ರೇವಣ್ಣ ಚಿತ್ರನಟರು ಬರ್ತಾರೆ ಅಂತ ಸುಮ್ನೆ ಒಂದ್ ಗೆಸ್ಟ್ ಅಷ್ಟೇ. ಒಂದ್ ಗೆಸ್ಟ್ ಆಗಿ ಹೋಗ್ತಿವಿ, ಯಾವ್ದೋ 1-2 ಹಾಡು ಹೇಳ್ತೀವಿ, ಎಲ್ಲಾರು ಚೆನ್ನಾಗಿದ್ ಪಟಾಪ್ ಅಂತ ಹೇಳಿ ಬರ್ತೀವಿ ಅಷ್ಟೇ. ಕಮ್ಮಿ ಇವಾಗ. ಮೊದ್ಲು ಒಂದ್ ತಂಡನೇ ಇತ್ತು ನಮ್ದು, ಈಗ ತಂಡಗಿಂತ ಏನಿಲ್ಲ, ಡಿಸಾಲ್ವ್ ಮಾಡಿದ್ವಿ. ಈ ತಂಡ ಇದೆ, ಬೇರೆ ಮಾಡ್ತಾರ ಅವರೆಲ್ಲ, ನಾವು ಆರ್ಕೆಸ್ಟ್ರಾ ಹೋಗೋದು ಕಮ್ಮಿ. ಓಕೆ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆಮೇಲೆ ನಿಮ್ಮ ಕಲೆ ಹಿಂಗೆ ಮುಂದುವರಿಲಿ. ಮತ್ತೆ ಇನ್ನೊಮ್ಮೆ ನಾವು ಭೇಟಿ ಆಗೋಣ ಮುಖಾಮುಖಿ. ಖಂಡಿತ ಭೇಟಿ ಆಗೋಣ ಸರ್, ಖಂಡಿತ ಭೇಟಿ ಆಗೋಣ. ಥ್ಯಾಂಕ್ ಯು ಸರ್.